ಹಲೋ ಗೆಳೆಯರೆ, ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸೆಲ್ನ ಕವರ್ ಮಾಡ್ತಾ ಇದ್ದೀನಿ. ಜಸ್ಟ್ 2 ಅವರ್ಸಲ್ಲಿ ನೀವು ಎಮ್ ಎಸ್ ಎಕ್ಸೆಲ್ನಲ್ಲಿ ಇರುವ ಮ್ಯಾಕ್ಸಿಮಮ್ ಫಂಕ್ಷನ್ಸ್ನ ಕಲಿತಾ ಇದ್ದೀರಾ. ಈ 2 ಅವರ್ಸ್ ಸ್ಪೆಂಡ್ ಮಾಡಿ ಈ ವಿಡಿಯೋ ಮುಗಿದ್ರೊಳಗೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಕಂಪ್ಲೀಟಾಗಿ ಕೆಲಸ ಮಾಡಲು ಏಬಲ್ ಆಗ್ತೀರಾ. ಜಸ್ಟ್ ಕೀಪಿಂಗ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಮೊಬೈಲಲ್ಲಿ ವಿಡಿಯೋ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ, ಏಕೆಂದರೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗೆಳೆಯರೆ, ಈ ಒಂದು ಏನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಲ್ಲ, ಇದಕ್ಕೇನಂತೀವಿ ಅಂದರೆ ವರ್ಕ್ಶೀಟ್ ಅಂತೀವಿ. ಸೊ ಎಮ್ ಎಸ್ ಎಕ್ಸೆಲಲ್ಲಿ ಬೈ ಡಿಫಾಲ್ಟಾಗಿ 3 ಸೀಟ್ನ ಎಕ್ಸೆಲ್ ಸೀಟ್ನ ಡಿಫಾಲ್ಟಾಗಿ ಕೊಡುತ್ತೆ. ಇವಕ್ಕೆ ನಾವು ವರ್ಕ್ ಬುಕ್ ಅಥವಾ ವರ್ಕ್ಶೀಟ್ ಅಂತೀವಿ. ಈಗ ನಾನು ಜಸ್ಟ್ ಜೂಮ್ ಮಾಡ್ತಾ ಇದ್ದೀನಿ. ಈ ಜೂಮ್ ಮಾಡೋದು ಹೇಗಂದರೆ ಎ ಮತ್ತು ಬಿ ಇವೆರಡು ಸೆಲ್ಲಲ್ಲಿ ಜಸ್ಟ್ ನಮ್ಮ ಕರ್ಸರ್ ಇಟ್ಟು ಈ ರೀತಿ ನಾವು ಡ್ರ್ಯಾಗ್ ಮಾಡಿದರೆ ನಮ್ಮದು ಕಾಲಮು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗೆ ಈಗ ನಾನು ರೋಸ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ಜಸ್ಟ್ ಈ ರೀತಿ ಮಾಡಿದರೆ ನಮ್ಮದು ರೋಸು ಇನ್ಕ್ರೀಸ್ ಆಗುತ್ತೆ. ಓಕೆ, ಇದಕ್ಕೆ ನಾವು ಫಾರ್ಮುಲಾ ಬಾರ್ ಅಂತೀವಿ. ಇದಕ್ಕೆ ನೇಮ್ ಬಾಕ್ಸ್ ಅಥವಾ ಅಡ್ರೆಸ್ ಬಾಕ್ಸ್ ಅಂತೀವಿ. ಓಕೆ, ಇದಕ್ಕೆ ನಾವು ಸೆಲ್ ಪಾಯಿಂಟರ್ ಅಂತೀವಿ. ಸೊ ಏನು ನನಗೇನು ಸೆಲೆಕ್ಟ್ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಏನಿದೆಯಲ್ಲ, ಇವು ಸ್ಟ್ರೈಟ್ ಲೈನ್ ಅಥವಾ ವರ್ಟಿಕಲ್ ಲೈನ್ಸ್ಗೆ ನಾವೇನಂತೀವಿ, ಕಾಲಮ್ಸ್ ಅಂತೀವಿ. ಇದನ್ನು ನಮಗೆ ABCDಯಲ್ಲಿ ನೇಮಿಂಗು ಇರುತ್ತೆ. ಹಾಗೆ ಈ ಹಾರ್ಜೆಂಟಲ್ ಲೈನ್ಸ್ ಇವಕ್ಕೆ ಅಂತೀವಲ್ಲ ನಾವು, ಇದು ಬಂದು ನಿಮಗೆ ಇವು ಹಾರ್ಜೆಂಟಲ್ ಲೈನ್ಸ್. ಈ ಹಾರ್ಜೆಂಟಲ್ ಲೈನ್ಸ್ಗೆ ನಾವೇನಂತೀವಿ ಅಂದರೆ ರೋಸ್ ಅಂತೀವಿ. ಇವು ನಮಗೆ ನೇಮಿಂಗ್ 1 2 3 4 ಅಂತ ಮೆನ್ಷನ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ. ಸೊ ಈಗ ನಿಮ್ಗೆ ಈ ಸೆಲ್ ಪಾಯಿಂಟರ್, ನಾನೇನು ಈ ಸೆಲ್ ಪಾಯಿಂಟರ್ ಸೆಲೆಕ್ಟ್ ಮಾಡ್ತೀನಲ್ವಾ, ಸೊ ಈ ಸೆಲ್ ಪಾಯಿಂಟಲ್ಲಿ ನಾವೇನು ಟೈಪ್ ಮಾಡ್ತೀವೋ ಇದು ಬಂದು ಈ ಫಾರ್ಮುಲಾ ಬಾಕ್ಸಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಾವಿಲ್ಲಿ ಏನೇ ಎಡಿಟ್ ಮಾಡಿದ್ರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಫಾರ್ಮುಲಾ ಬಾಕ್ಸಲ್ಲಿ ನಾವೇನಾದರೂ ನ್ಯೂ ಡೇಟಾ ಟೈಪ್ ಮಾಡಿದರೆ ಅಥವಾ ಎಡಿಟ್ ಮಾಡಿದರೆ ಅದು ಬಂದು ನಾವಿಲ್ಲಿ ಯಾವ ಸೆಲ್ನ ಸೆಲೆಕ್ಟ್ ಮಾಡಿವೋ ಆ ಸೆಲ್ಲಲ್ಲಿ ಏನಾಗುತ್ತೆ, ಎಂಟ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಏನು ಕೊಡ್ತೀನಿ, ಪಾಯಿಂಟ್ ಅಂತ ಒಂದು ಜಸ್ಟ್ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಈ ಪಾಯಿಂಟು ನಾವು ಯಾವ ಸೆಲ್ಲಲ್ಲಿ ಸೆಲೆಕ್ಟ್ ಮಾಡಿವೋ ಆ ಸೆಲ್ನ ನಮಗೆ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಈಗ ನಾನು ಎಂಟಿ ಸೆಲ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಯಾವುದೇ ಥರ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ನಿಮ್ಗೆ 1 more ಎಕ್ಸಾಂಪಲ್, ಈಗ ನಾವು ಎಂಟಿ ಸೆಲ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಫಾರ್ಮುಲಾ ಬಾಕ್ಸಲ್ಲಿ ಹೋಗಿ ಏನಾದರೂ ಟೈಪ್ ಮಾಡಿದರೆ, ಸೊ ಟೈಪ್ ಮಾಡಿ ಎಂಟರ್ ಮಾಡಿದರೆ ಅದು ಬಂದು ನಮಗೆ ನಾವೇನು ಸೆಲ್ ಸೆಲೆಕ್ಟ್ ಮಾಡಿವಲ್ಲ ಆ ಸೆಲ್ಲಲ್ಲಿ ಅದು ಟೈಪ್ ಆಗುತ್ತೆ. ಸೊ ನಾವಿಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕಾದ್ರೆ ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು ಅಥವಾ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಹೋಗಿ ಓಕೆ 1 and 2 ಜಸ್ಟ್ ಇಷ್ಟು ಟೈಪ್ ಮಾಡಿ ಎಂಟರ್ ಮಾಡಿದರೆ ನಿಮಗೆ 1 and 2 ಅಂತ ಎಂಟ್ರಿ ಆಗುತ್ತೆ. ಓಕೆ, ಸೊ ಈ ಒಂದು ಟೋಟಲ್ ವರ್ಕ್ಶೀಟಲ್ಲಿ ಇದೇನೋ ಒಂದು ವರ್ಕ್ಶೀಟ್ ಅಂತೀವಲ್ಲ, ಈ ಒಂದು ವರ್ಕ್ಶೀಟಲ್ಲಿ ನಮಗೆ ಈ ಕಾಲಮ್ಸ್, ಟೋಟಲ್ ಕಾಲಮ್ಸ್ ಅಂದರೆ ABCDF ಅಂತ ಏನಿದೆಯಲ್ಲ, ಈ ಕಾಲಮ್ಸ್ ಎಷ್ಟಿರ್ತಾವೆ ಅಂದರೆ 16,384 ಕಾಲಮ್ಸ್ ಇರುತ್ತೆ. ಹಾಗೆ 1 2 3 4 5 6 ಅಂತ ಏನು ರೋಸ್ ಇದೆ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಈ ರೋಸ್ ಎಷ್ಟಿರುತ್ತೆ ಅಂದರೆ ಒಂದು ವರ್ಕ್ಶೀಟಲ್ಲಿ 10,48,576 ರೋಸ್ ಇರುತ್ತೆ. ಇದು ಸೀಟ್ 1ಅಲ್ಲಿ ಆಯಿತು. ಸೊ ನಾವು ಸೀಟ್ 2ಅಲ್ಲಿ ಹೋದರೂ ನಮಗೆ ಕಾಲಮ್ಸ್ ಎಷ್ಟಿರುತ್ತೆ ಅಂದರೆ 16,384 ಇರುತ್ತೆ. ಹಾಗೆ ರೋಸ್ ಎಷ್ಟಿರುತ್ತೆ ಅಂದರೆ 10,48,576 ರೋಸ್ ಇರುತ್ತೆ. ಅಂದರೆ ಎಕ್ಸೆಲ್ನಲ್ಲಿ ಪ್ರತಿ ಸೀಟಲ್ಲಿ 16,384 ಕಾಲಮ್ಸ್ ಮತ್ತು 10,48,576 ರೋಸ್ ಇರುತ್ತೆ. ಓಕೆ, ಇವಾಗ ನಾವು MS ಎಕ್ಸೆಲ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಡೇಟಾ ಟೈಪಿಂಗ್ ಅಥವಾ ಡೇಟಾ ಕಲೆಕ್ಷನ್. ಫಾರ್ ಎಕ್ಸಾಂಪಲ್ ಕಂಪ್ನಿ ಡೇಟಾ ಇರ್ಬೋದು. ಕಂಪ್ನಿ ಡೇಟಾ ಅಂದರೆ ಈಗ ಎಂಪ್ಲಾಯ್ ಡೇಟಾ, ಎಂಪ್ಲಾಯ್ ನೇಮು, ಎಂಪ್ಲಾಯ್ ಕೋಡು, ಎಂಪ್ಲಾಯ್ ಮೊಬೈಲ್ ನಂಬರು ಆ್ಯಂಡ್ ಎಂಪ್ಲಾಯ್ ಜಾಯ್ನಿಂಗ್ ಡೇಟು,
ಸ್ಯಾಲ್ರಿಯಲ್ಲಿ ಬೇಸಿಕ್ ಸ್ಯಾಲ್ರಿ, ಓಕೆ, ಬೇಸಿಕ್ ಸ್ಯಾಲ್ರಿ ಇರ್ಬೋದು ಅಥವಾ DA, ಓಕೆ, ಈ ರೀತಿ ಡೇಟಾನ ನಾವು ಎಂಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಸ್ಕೂಲ್ ಡೇಟಾ ಇರ್ಬೋದು ಅಥವಾ ಬಿಸ್ನೆಸ್ ಡೇಟಾ ಇರ್ಬೋದು ಅಥವಾ ಬ್ಯಾಂಕ್ ಡೇಟಾ ಇರ್ಬೋದು. ಈ ಡೇಟಾ ಯೂಸ್ ಮಾಡೋಕ್ಕೆ ನಾವು MS Excelನ ಯೂಸ್ ಮಾಡ್ತೀವಿ. ನೇಮಿಂಗ್ ಅಡ್ರೆಸ್ ಅಂತ ಹೇಳಿದೆ. ಈ ನೇಮಿಂಗ್ ಬಾಕ್ಸ್ ಅಥವಾ ನೇಮ್ ಬಾಕ್ಸ್ ಅಂತ ಏನಿರ್ತೀವಲ್ಲ, ಈ ನೇಮ್ ಬಾಕ್ಸಲ್ಲಿ ನಾವು ಯಾವ ಸೆಲ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ತೀವೋ ಆ ಸೆಲ್ ಪಾಯಿಂಟ್ ಡೀಟೇಲ್ಸು ನಮಗೆ ಈ ನೇಮ್ ಬಾಕ್ಸಲ್ಲಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಕಾಲಮ್ ಎಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಡಿಸ್ಪ್ಲೇ ಆಯಿತು. ಎ ಬಂದು ಕಾಲಮು, ಎ ಕಾಲಮಲ್ಲಿ ಫಸ್ಟ್ ರೋ ಅಂತ. ಸಪೋಸ್ ನಾನು ಎ ಕಾಲಮಲ್ಲಿ ಸೆಕೆಂಡ್ ರೋ ಸೆಲೆಕ್ಟ್ ಮಾಡಿದ್ರೆ ಎ ಕಾಲಮ್ ಸೆಕೆಂಡ್ ರೋ ಅಂತ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ನಾನೀಗ H2 ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ H ಕಾಲಮಲ್ಲಿ ಸೆಕೆಂಡ್ ರೋ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಯಿತು. ಹಾಗೆ ಇಲ್ಲಿ ನೋಡಿ, ಈಗ ನಾನು L ಅಥವಾ N ಅಂತ ತಗೋಣ. N ಬಂದು N4, ಸೊ N ಕಾಲಮಲ್ಲಿ ಫೋರ್ತ್ ರೋ ಅಂತ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇವಾಗ ನೋಡಿ, ನಾನು ಡೇಟಾ ಟೈಪ್ ಮಾಡೋಕ್ಕೆ MS Excelನ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ನಾನು ಈಗ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಡೇಟಾನ ನಾನು ಟೈಪ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ನೋಡಿ ನೇಮ್ ಅಂತ ನಾನು ಟೈಪ್ ಮಾಡ್ತೀನಿ, ನೇಮ್. ಇವಾಗ ನಾನು ಈ ಸೆಲೆಕ್ಟ್ ಆ ಸೆಲ್ಲು ನೆಕ್ಸ್ಟು ಅಂದರೆ ಎ ಕಾಲಮಿಂದ ಬಿ ಕಾಲಮ್ಗೆ ಹೋಗ್ಬೇಕಂದ್ರೆ, ಸೊ ನಾವು ಟ್ಯಾಬ್ ಬಟನ್ನ ಕೀಬೋರ್ಡಲ್ಲಿರುವಂಥ ಟ್ಯಾಬ್ ಬಟನ್ ಪ್ರೆಸ್ ಮಾಡಿದರೆ ಸೊ ಏನಾಗುತ್ತೆ, ಕರ್ಸರು ಅಥವಾ ನೆಕ್ಸ್ಟು ಬಿ ಕಾಲಮಲ್ಲಿರುವಂಥ ಸೆಲ್ಲು ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫೋನ್ ನಂಬರ್ ಅಂತ ಹಾಕ್ತೀನಿ ನಾನು, ಫೋನ್ ನಂಬರ್, ಓಕೆ. ಸೊ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಆ್ಯಂಡ್ ಬೇಸಿಕ್ ಸ್ಯಾಲರಿ, ಓಕೆ. ಈ ರೀತಿ ನಮಗೆ ಬೇರೆ ಬೇರೆ ಡೇಟಾನ ನಾವು ಟೈಪ್ ಮಾಡ್ತಾ ಹೋಗ್ಬೋದು. ಸಪೋಸ್ ಇಲ್ಲಿ ಏನಾಗುತ್ತೆ, ನಮಗೆ ಈ ಡೇಟಾ ಬಂದು ವಿಸಿಬಲಿ ಸ್ಮಾಲ್ ಆಗಿ ಕಾಣ್ತಾ ಇದ್ದಾಗ ನಾವು ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಅದಕ್ಕೆ ನಾವು ಫಾಂಟ್ ಸೈಜಲ್ಲಿ ಹೋಗಿ ಇದು ಕ್ಲಿಕ್ ಮಾಡಿದರೆ ನಮ್ಮ ಫಾಂಟ್ ಸೈಜು ರೈಸ್ ಆಗುತ್ತೆ, ಓಕೆ. ಸೊ ಈ ರೀತಿ ಫಾಂಟ್ ಸೈಜ್ ಜಾಸ್ತಿ ಆದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನೇಮ್ ಕಾಣ್ತಾ ಇದೆ ಬಟ್ ಫೋನ್ ನಂಬರು ನಮಗೆ ವಿಸಿಬಲ್ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಆ ಟೈಪ್ ಮಾಡಿದಂಥ ಲೆಟರ್ ಸೈಜು ದೊಡ್ಡದಾಗಿ, ಸೊ ನಮಗೆ ಆ ಕಾಲಮ್ ಸೈಜು ಚಿಕ್ಕದಿದೆ. ಸೊ ಇದನ್ನು ನಾವು ಹೇಗೆ ಇನ್ಕ್ರೀಸ್ ಮಾಡೋದು, ಇವಾಗ ನೋಡಿ ಎ ಕಾಲಮಲ್ಲಿ ನಮಗೆ ಕ್ಲಿಯರಾಗಿ ವಿಸಿಬಲ್ ಆಗಿ ಕಾಣ್ತಾ ಇದೆ. ಸೊ ಬಿ ಯಲ್ಲಿರುವಂಥ ಫೋನ್ ನಂಬರು ನಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಸೊ ಅವಾಗ ನಾವು ಏನು ಮಾಡಬೇಕಂದ್ರೆ ಬಿ ಮತ್ತು ಸಿ ಯಲ್ಲಿರುವಂಥ ಈ ಕಾಲಮ್ನ ನಾವು ಜಸ್ಟ್ ಕ್ಲಿಕ್ ಮಾಡಿ ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡಿದರೆ ರೈಟ್ ಸೈಡ್ಗೆ, ಸೊ ಅವಾಗ ನಿಮ್ಮದು ಈ ಬಿ ಕಾಲಮ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಡಿ ಆದ್ರೆ ಡಿ ನೋಡಿ, ಡಿನೂ ಸೇಮ್ ಇದೆ. ಸೊ ಅವಾಗ ನಾವೇನು ಮಾಡ್ಬೋದು ಅಂದರೆ ಇದನ್ನು ಡಿ ಮತ್ತು ಈ ಸೆಂಟ್ರಲ್ಲಿ ಇಟ್ಟು ಈ ರೀತಿ ಡ್ರ್ಯಾಗ್ ಮಾಡಬೇಕು ರೈಟ್ ಸೈಡಿಗೆ. ಸೊ ಅವಾಗ ಇದರದ್ದು ಸೈಜು ಜಾಸ್ತಿ ಆಗುತ್ತೆ. ಸಪೋಸ್ ಇವಾಗ ನಮಗೆ ಈ ರೀತಿ ಇದೆ, ಓಕೆ. ನಾವು ಇದನ್ನು ಆಟೋ ಫಿಟ್ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಜಸ್ಟ್ ಈ ಸೆಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ, ನಿಮಗೆ ಫಾರ್ಮ್ಯಾಟ್ ಅಂತ ಬರುತ್ತೆ. ಸೆಲ್ಸ್ ಅಂತ ಹೋದರೆ ಅದ್ರ ಮೇಲೆ ಸೆಲ್ಸಲ್ಲಿ ಹೋಗಿ ಫಾರ್ಮ್ಯಾಟ್ ಅಂತ ಬರುತ್ತೆ. ಈ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೆಲ್ ಸೈಜ್ ಅಂತ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಹೋದರೆ ನಿಮಗೆ ಏನಿದೆ, ರೋಸ್ ಹೈಟ್ ಇದೆ, ಆಟೋ ಫಿಟ್ ರೋ ಹೈಟ್ ಇದೆ, ಕಾಲಮ್ ಅನ್ನು ಬಿಡ್ತಿದೆ, ಆಟೋ ಫಿಟ್ ಕಾಲಮ್ ಅನ್ನು ಬಿಡ್ತಿದೆ, ಓಕೆ. ಸೊ ಇವಾಗ ನಾನು ಆಟೋ ಫಿಟ್ ಕಾಲಮ್ ಅನ್ನು ಬಿಡುತ್ತೆ ಅಂತ ಕ್ಲಿಕ್ ಮಾಡಿದೆ. ಸೊ ನಮಗೆ ಈ ನಮ್ದೇನು ಟೆಕ್ಸ್ಟ್ ಸೈಜ್ ಇದೆಯಲ್ಲ, ಈ ಸೈಜಿಗೆ ನಮಗೆ ಕಾಲಮ್ ಸೈಜು ಆಟೋ ಫಿಟ್ ಆಗುತ್ತೆ, ಓಕೆ. ಇವಾಗ ನಾನು ಈ ಡೇಟಾಕ್ಕೆ ನಾನು ಏನಂದರೆ ಬೌಂಡ್ರಿ ಹಾಕ್ಬೇಕು. ಸೊ ಇದನ್ನ ಹೇಗೆ ಅಂತ ನಾನು ತೋರಿಸ್ತೇನೆ. ಅಂದರೆ ಥಿಕ್ ಔಟ್ಸೈಡ್ ಬೌಂಡ್ರೀಸ್ ಅಂತ ಬಾರ್ಡರ್ಸ್ ಹಾಕ್ಬೇಕು, ಅಥವಾ ಬೌಂಡ್ರಿ ಅಥವಾ ಬಾರ್ಡರ್ಸ್. ಸೊ ನಾವೀಗ ಅಂದರೆ ಜಸ್ಟ್ ಈ ಡೇಟಾನ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ಸೆಲ್ಗೆ ಬಾರ್ಡರ್ಸ್ ಬೇಕೋ ಆ ಸೆಲ್ನ ಸೆಲೆಕ್ಟ್ ಮಾಡಿ, ಓಕೆ. ಸೊ ನನಗೆ ಇಷ್ಟು ಸೆಲ್ಗೆ ನನಗೆ ಬಾರ್ಡರ್ ಬೇಕಾಗಿದೆ. ಸೊ ನಾನು ಇಲ್ಲಿ ಹೋಗಿ ಫಾಂಟ್ ಸೈಜ್, ಫಾಂಟ್ ಅಂತ ಏನಿದೆಯಲ್ಲ ಈ ಆಪ್ಷನ್ ಮೇಲೆ ಹೋಗಿ, ಸೊ ನಾವಿಲ್ಲಿ ಥಿಕ್ ಔಟ್ಸೈಡ್ ಬಾರ್ಡರ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ
ನಿಮಗೆ ಆಲ್ ಬಾರ್ಡರ್ಸ್ ಬೇಕು ಅಥವಾ ರೈಟ್ ಬಾರ್ಡರ್ ಓನ್ಲಿ ಬೇಕು, ಲೆಫ್ಟ್ ಬಾರ್ಡರ್ ಬೇಕು, ಟಾಪ್ ಬಾರ್ಡರ್ ಬೇಕು. ಸೊ ನಿಮಗೆ ವೆರೈಟಿ ಆಫ್ ಬಾರ್ಡರ್ಸ್ ಇದೆ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ಆಲ್ ಬಾರ್ಡರ್ಸ್ನ ಕ್ಲಿಕ್ ಮಾಡ್ತೀನಿ. ಸೊ ಇದು ಆಲ್ ಬಾರ್ಡರ್ಸ್ ಕ್ಲಿಕ್ ಮಾಡಿದರೆ ನೀವೇನು ಸೆಲೆಕ್ಟ್ ಮಾಡಿರಲ್ಲ ಆ ಸೆಲ್ ಅಷ್ಟು ಸೆಲ್ಗೂ ನಮಗೆ ಏನಾಗುತ್ತೆ ಬಾರ್ಡ್ರ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನು ಈ ರೀತಿ ಸೆಲ್ ಸೆಲೆಕ್ಟ್ ಮಾಡಿ ನನಗೆ ಓನ್ಲಿ ರೈಟ್ ಸೈಡ್ ಮಾತ್ರ ನನಗೆ ಬಾರ್ಡರ್ ಬೇಕಾದರೆ ಸೊ ಬಾರ್ಡರ್ಸ್ ಹೋಗಿ ನೀವು ಇಲ್ಲಿ ರೈಟ್ ಬಾರ್ಡರ್ ಅಂತ ಕ್ಲಿಕ್ ಮಾಡಿದರೆ ಸೊ ನಿಮ್ಗೆ ಇಲ್ಲಿ ಬರೀ ರೈಟ್ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಒಂದು ಮೂರು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೆಲ್ ಸೆಲೆಕ್ಟ್ ಮಾಡಿ ಈಗ ನನಗೆ ಲೆಫ್ಟ್ ಸೈಡ್ ಬಾರ್ಡರ್ ಬೇಕು. ಸೊ ನೀವು ಬಾರ್ಡರ್ಸ್ ಹೋಗಿ ಲೆಫ್ಟ್ ಬಾರ್ಡರ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿದರೆ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಲೆಫ್ಟ್ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನನಗೆ ಟಾಪಲ್ಲಿ ಬೇಕು ಅಂದಾಗ ಹೋಗಿ ಟಾಪ್ ಬಾರ್ಡರ್ ಕ್ಲಿಕ್ ಮಾಡಿ ಸೊ ನಿಮಗೆ ಟಾಪ್ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಸೇಮ್ ಸೆಲ್ಲಲ್ಲಿ ಇವಾಗ ನೋಡಿ ನಾನಿಲ್ಲಿ ಸೆಲ್ ಸೆಲೆಕ್ಟ್ ಮಾಡಿದೆ, ಇದಕ್ಕೆ ನನಗೆ ಬಾಟಮಲ್ಲಿ ಬೇಕು. ಸೊ ಬಾಟಮ್ ಬಾರ್ಡರ್ನ ಕ್ಲಿಕ್ ಮಾಡಿದ್ರೆ ಬಾಟಮ್ ಆಗ್ತದೆ. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಓಕೆ, ಈ ರೀತಿ ನಿಮಗೆ ಕಾಣಿಸುತ್ತೆ. ಸೊ ಹಾಗೆ ಈಗ ನನಗೆ ನೋ ಬಾರ್ಡರ್, ನನಗೆ ಬಾರ್ಡರ್ ಬೇಡ. ಸೊ ನಾನೀಗ ಈ ಬಾರ್ಡರ್ ಸೆಲೆಕ್ಟ್ ಮಾಡಿ ಇಲ್ಲಿ ಬಾರ್ಡರ್ಸ್ಗೆ ಹೋಗಿ ಏನಂದರೆ ನೋ ಬಾರ್ಡರ್ ಅಂತ ಕ್ಲಿಕ್ ಮಾಡಿದರೆ ಸೊ ನಾವು ಕ್ರಿಯೇಟ್ ಮಾಡಿದಂಥ ಬಾರ್ಡ್ರು ಏನಾಗುತ್ತೆ ಕ್ಲಿಯರ್ ಆಗಿ ನಮಗೆ ಜಸ್ಟ್ ವಿತೌಟ್ ಬಾರ್ಡರ್ ಅಂದರೆ ಪ್ರೀವಿಯಸ್ ಏನಿತ್ತಲ್ಲ ನಮಗೆ ಆ ರೀತಿ ಒರಿಜಿನಲ್ ಬಾರ್ಡರ್ ಸಿಗುತ್ತೆ. ಸೊ ನಮಗಿದು ಡೀಟೇಲ್ಸ್ ಆಗಿ ವಿಸಿಬಲ್ ಆಗಲಿ ಅಂತ ನಾವು ಏನಂದರೆ ಬಾರ್ಡರ್ ಹಾಕ್ತೀವಿ. ಸೊ ನಾನು ಆಲ್ ಬಾರ್ಡರ್ ಹಾಕ್ತೀನಿ. ಸೊ ಈಗ ನನಗೆ ಇಲ್ಲೆಲ್ಲ ಬಾರ್ಡರ್ ಎಲ್ಲ ಆಯಿತು. ಸೊ ನನಗೆ ಇದು ಔಟರ್ ಲೈನ್ ಮಾತ್ರ ತಿಕ್ಕರ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಿಕ್ಕರಲ್ಲಿ ಬೇಕಂದಾಗ ಸೊ ನಾನು ಇದು ಈ ಸೆಲ್ನ ನಮಗೆ ಎಲ್ಲಿವರೆಗೂ ಬೇಕು ಆ ಸೆಲ್ನ ಸೆಲೆಕ್ಟ್ ಮಾಡಿ ಆ ಸೆಲ್ ಸೆಲೆಕ್ಟ್ ಆದಂಥ ಸೆಲ್ಲಲ್ಲಿ ಓನ್ಲಿ ಔಟರ್ ಸೈಡ್ ಮಾತ್ರ ನಮಗೆ ಬಿಗ್ ಸೈಜ್ ಬಾರ್ಡರ್ ಬೇಕಂದಾಗ ಸೊ ತಿಕ್ ಔಟ್ಸೈಡ್ ಬಾರ್ಡರ್ಸ್ ಅಂತ ಬರುತ್ತೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಔಟ್ಸೈಡ್ ಅಲ್ಲಿ ನಿಮಗೆ ಫುಲ್ ತಿಕ್ಕಾಗಿ ಕಾಣುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇಲ್ಲ. ಸೊ ಅದು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಜಸ್ಟ್ ಒಂದು ಸೆಲ್ ಸೆಲೆಕ್ಟ್ ಮಾಡಿ ಈ ತಿಕ್ ಬಾರ್ಡರ್ ಇದೆಲ್ಲ ಜಸ್ಟ್ ಕ್ಲಿಕ್ ಮಾಡಿದರೆ ಸೊ ನೋಡಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ, ತಿಕ್ ಬಾರ್ಡರ್ ಕ್ಲಿಯರ್ ಆಯಿತು. ಸೊ ಇಲ್ಲೇನಾಯ್ತು ನಿಮಗೆ ತಿನ್ ಇದೆ. ಸೊ ಇದೇ ರೀತಿ ನಿಮಗೆ ಒಂದು ಮೂರು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆಲ್ ಬಾರ್ಡರ್ಸ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ತಿನ್ ಬಾರ್ಡರ್ ಬಂತು, ಇಲ್ಲಿ ತಿಕ್ ಬಾರ್ಡರ್ ಬಂತು. ಓಕೆ, ಸೊ ಈಗ ನಾನು ಈ ನೇಮಲ್ಲಿ ನನಗೆ ನೇಮ್ ಕಲರ್ ಚೇಂಜ್ ಮಾಡಬೇಕು. ಸೊ 1 by 1 ಆದರೂ ಮಾಡ್ಬೋದು ಅಥವಾ ಅಷ್ಟು ಸೆಲೆಕ್ಟ್ ಮಾಡ್ಬೋದು. ಈಗ ಜಸ್ಟ್ ನಿಮ್ಗೆ ಒಂದು ತೋರಿಸ್ತದೆ ನೇಮು. ಇಲ್ಲಿ ಹೋಗಿ ಫಾಂಟ್ ಕಲರ್ ಅಂತ ಬರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಕೊಡ್ಬೋದು. ಓಕೆ, ಆ ನೇಮ್ ಕಲರ್ ಚೇಂಜ್ ಆಗುತ್ತೆ. ಸೊ ನನಗೆ ಈಗ ರೆಡ್ ಕಲರ್ ಬೇಕು, ರೆಡ್ ಕಲರ್ ಆಯಿತು. ಸೊ ನನಗೆ ಯೆಲ್ಲೋ ಕಲರ್ ಬೇಕು, ಯೆಲ್ಲೋ ಕಲರ್ ಆಯಿತು. ಈ ರೀತಿ ನಿಮಗೆ ಫಾಂಟ್ ಕಲರ್ನ ನೀವು ಚೇಂಜ್ ಮಾಡ್ಬೋದು. ಓಕೆ, ಬ್ಲೂ ಬೇಕು, ಓಕೆ ಬ್ಲೂ ಕಲರ್ ಆಯಿತು. ಸಪೋಸ್ ನನಗೆ ಫುಲ್ ಡೇಟಾ ನನಗೆ ಓಕೆ ನನಗೆ ಫುಲ್ ಡೇಟಾನೇ ಕಲರ್ ಚೇಂಜ್ ಆಗ್ಬೇಕಂದ್ರೆ ಸೊ ನೀವು ಈ ರೀತಿ ನಿಮ್ಗೆ ಬೇಕಾದಂಥ ಡೇಟಾನ ನೀವು ಈಗ ನಾನು ಗ್ರೀನ್ ಕೊಟ್ಟೆ, ಫುಲ್ ಡೇಟಾ ಇದಾಯಿತು. ಸೊ ನನಗೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ಇದಕ್ಕೆ ನಾವೊಂದು ಏನಂದರೆ ಫಿಲ್ ಕಲರ್ನ ಆ ಸೆಲ್ಗೆ ಒಂದು ಕಲರ್ ಫಿಲ್ ಮಾಡಬೇಕು. ಸೊ ಅದನ್ನು ನಾವು ಇಲ್ಲಿ ಫಿಲ್ ಕಲರ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ನಾವು ಬೇಕಾದಂಥ ಕಲರ್ನ ನಾವು ಬ್ಯಾಕ್ಗ್ರೌಂಡ್ ಕಲರ್ ಆಗಿ ಫಿಲ್ ಮಾಡ್ಬೋದು. ಸೊ ನಾನೀಗ ನೋಡಿ ಇನ್ನು ರೆಡ್ ಕಲರ್ನ ಫಿಲ್ ಮಾಡ್ತೀನಿ, ರೆಡ್ ಇದಾಗುತ್ತೆ. ಸೊ ನಾನು ಯೆಲ್ಲೋ ಕಲರ್ನ ಫಿಲ್ ಮಾಡ್ತೀನಿ. ಇದಾದರೂ ಅಷ್ಟೇ ನಿಮ್ಗೆ ಇಂಡಿವಿಜುವಲ್ ಸೆಲ್ಗಾದರೂ ಮಾಡ್ಬೋದು, ಇಲ್ಲ ನಿಮ್ಮ ಫುಲ್ ಡೇಟಾ ಆದರೂ ನೀವು ಕಲರ್ನ ಫಿಲ್ ಮಾಡ್ಬೋದು. ಸೊ ಇದರಲ್ಲಿ ಇರುವಂಥ ಡೇಟಾನ ನೀವು ಟೆಕ್ಸ್ಟ್ ಸೈಜ್ನ ಮ್ಯಾಕ್ಸಿಮಮ್ ಆದರೂ ಮಾಡ್ಬೋದು, ಮಿನಿಮಮ್ ಆದರೂ ಮಾಡ್ಬೋದು. ಓಕೆ, ಈಗ ನನಗೆ ಈ ಟೆಕ್ಸ್ಟ್ ಬಂದು ನನಗೆ ಬೋರ್ಡ್ ಕಲರ್ ಬೇಕಂದರೆ ಇಲ್ಲಿ ಪಿ ಅಂತ ಆಪ್ಷನ್ ಇದೆ ಫಾಂಟ್ ಇದರಲ್ಲಿ, ಅದು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಏನಾಗುತ್ತೆ ತಿಕ್ಕಾಗಿ ಕಾಣುತ್ತೆ. ಸೊ ನನಗೆ ಒಂದು ಸೆಲ್ ಸೆಲೆಕ್ಟ್ ಮಾಡಿದ್ದೆ, ನಾನು ಓವರಾಲ್ ಆಲ್ ಸೆಲ್ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಇಲ್ಲಿರುವಂಥ ಎಲ್ಲ ಒಂದು ಬೋಲ್ಡಾಗಿ ಕಾಣುತ್ತೆ. ಸೊ ನನಗಿಲ್ಲಿ ಬೇಕಾದಂಥ ಸ್ಟೈಲ್ ಅಂದರೆ ಇಟಾಲಿಕ್ ಸ್ಟೈಲಲ್ಲಿದೆ. ಸೊ ನನಗೆ ಇಟಾಲಿಕ್ ಸ್ಟೈಲ್ ಬೇಕಂದ್ರೆ ನಿಮಗೆ ಈ ಡೇಟಾ ಸೆಲೆಕ್ಟ್ ಮಾಡಿ
ಇದನ್ನು ಮಾಡಿದ್ರೆ ನಿಮ್ಮದು ಇಟಾಲಿಕ್ ಸ್ಟೈಲಲ್ಲಿ ಕ್ಲಿಯರ್ ಆಗುತ್ತೆ. ಸೊ ನನಗೆ ಒಂದು ನೇಮ್ಗೆ ಏನೋ ಬಾರ್ಡ್ರ್ ಬೇಕು, ಬಾಂಬ್. ಓಕೆ, ಜಸ್ಟ್ ಟೈಪ್ ಮಾಡಿ ಆ ಸೆಲ್ನ, ಜಸ್ಟ್ ಆ ಸೆಲ್ ಸೆಲೆಕ್ಟ್ ಮಾಡಿ ಅಂಡರ್ಲೈನ್ ಬೇಕು ನನಗೆ. ಜಸ್ಟ್ ಹಿಂಗೆ ಅಂಡರ್ಲೈನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ ಟೆಕ್ಸ್ಟ್ ಕೆಳಗಡೆ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ, ಅಂಡರ್ಲೈನ್. ಓಕೆ, ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ಕ್ವಾಲಿಟಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಓಕೆ, ಈ ರೀತಿ ನಮಗೆ ಇದಾಗುತ್ತೆ. ನೀವು ಸ್ಕ್ರೀನ್ ಸೈಜ್ನ ಮಾಡ್ಬೋದು, ಬೋರ್ಡ್ ಸೈಜ್ ಬೋಲ್ಡ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು. ಇವಾಗ ನೋಡಿ, ನಾನೊಂದು ಟೆಕ್ಸ್ಟ್ ಟೈಪ್ ಮಾಡ್ತೀನಿ. ಈ ರೀತಿ ಒಂದು ಟೆಕ್ಸ್ಟ್ ಟೈಪ್ ಮಾಡಿ ನಾವು ಎಂಟರ್ ಹೊಡೆದ್ರೆ ಏನಾದರೆ ಆ ಕಾಲಮ್ನ ನೆಕ್ಸ್ಟ್ ಕಾಲಮ್ನ ಏನಾಗುತ್ತೆ, ಕರ್ಸರ್ ಮೂವ್ ಆಗುತ್ತೆ. ಜಸ್ಟ್ ಎಂಟರ್ ಮಾಡಿ ಏನಾಯ್ತಂದರೆ ನೆಕ್ಸ್ಟ್ ಕಾಲಮ್ಗೆ ಮೂವ್ ಆಗುತ್ತೆ. ನೀವು ಎಷ್ಟು ಟೈಮ್ ಎಂಟರ್ ಮಾಡ್ತೀರೋ ಅಷ್ಟು ಟೈಮು ಒಂದೊಂದೇ ಏನೋ ಸೆಲ್ ಪಾಯಿಂಟು ಡೌನ್ ಆಗ್ತಾ ಹೋಗುತ್ತೆ. ಸೊ ಈಗ ಅದನ್ನೇ ನೀವು ಕರ್ಸರ್ ಯೂಸ್ ಮಾಡ್ಕೊಂಡು ಏನೋ ಡೌನು, ಅಪ್ಪು ಮತ್ತು ಲೆಫ್ಟು, ರೈಟು, ಓಕೆ, ಈ ರೀತಿ ನೀವು ಈ ಕರ್ಸರ್ನ ಯೂಸ್ ಮಾಡಿ ನೀವು ಸೆಲ್ನ ಸೆಲೆಕ್ಟ್ ಮಾಡ್ಬೋದು. ಈಗ ನಾನು ಕಾಲಮ್ ಸೈಜ್ನ ಜಸ್ಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಡಿದ್ರೆ ನೀವು ಇನ್ನೊಂದು ಟೈಪಲ್ಲಿ ಮಾಡ್ಬೋದು. ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಕಾಲಮ್ ಬೇಕೋ ಆ ಕಾಲಮ್ನ ಸೆಲೆಕ್ಟ್ ಮಾಡಿ ಒಂದು ಕಾಲಮ್ ಮೇಲೆ ನಿಮ್ಮ ಕರ್ಸರ್ ಇಟ್ಟು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಏನಂದರೆ ಕಾಲಮ್ ಅನ್ನು ವಿಡ್ತ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಕಾಲಮ್ ಅನ್ನು ವಿಡ್ತ್ ಕೇಳುತ್ತೆ. ನಿಮ್ಗೆ ಏನು ಸೈಜ್ ಬೇಕೋ ಅದು ಕೊಡ್ಬೋದು. ಈಗ ನಾನು 25 ಅಂತ ಕೊಡ್ತೀನಿ. ಸೊ ಆ ಸೈಜ್ಗೆ ನಮ್ಮದು ಕಾಲಮ್ ಅನ್ನು ವಿಡ್ತು ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ ಏನಂದರೆ ಈ ಸೆಲೆಕ್ಟ್ ಮಾಡಿದಂಥ ಡೇಟಾದಲ್ಲಿ ನಾನು ಕಲರ್ ಫಿಲ್ ಮಾಡಿದ್ದೇನೆ. ಸೊ ನನಗೆ ಇದು ಕಲರ್ ಬೇಡ ಅಂದಾಗ ನೀವು ಜಸ್ಟ್ ಫಿಲ್ ಕಲರ್ಗೆ ಹೋಗಿ ಇಲ್ಲಿ ನೋ ಕಲರ್ ಅಂತ ಇರುತ್ತೆ, ಜಸ್ಟ್ ವೈಟ್ ಅಥವಾ ಬ್ಯಾಕ್ಗ್ರೌಂಡ್ ಒನ್ ಅಂತ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿದಂಥ ಕಲರು ರಿಮೂವ್ ಆಗುತ್ತೆ. ಸೊ ಈಗ ನೇಮು ನನಗೆ ಬ್ಲ್ಯಾಕಲ್ಲಿ ಬೇಕು. ಜಸ್ಟ್ ಸೆಲೆಕ್ಟ್ ಮಾಡಿ ಫಾಂಟ್ ಕಲರ್ಗೆ ಹೋಗಿ ಕ್ಲಿಕ್ ಮಾಡಿ ನಮಗೆ ಬ್ಲ್ಯಾಕ್ ಕಲರ್ ಬೇಕು. ಜಸ್ಟ್ ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಬರುತ್ತೆ. ಸೊ ಇವಾಗ ನಾನು ನೇಮ್ನ ನಾನು ಟೈಪ್ ಮಾಡ್ತೀನಿ. ಓಕೆ, ಹಾಗೆ ನಾನು ಸ್ಯಾಲ್ರಿ ಟೈಪ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ. ಓಕೆ, ಈ ರೀತಿ ನಿಮಗೆ ಸ್ಯಾಲ್ರಿನ ನೀವು ಟೈಪ್ ಮಾಡ್ಬೋದು. ಹಾಗೆ ನಿಮಗೆ ಒಂದು ಮೂರು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ನಾನು ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ನಾನೊಂದಿಷ್ಟು ಫಾಂಟ್ ಸೈಜ್ನ ಜಾಸ್ತಿ ಮಾಡ್ತೀನಿ. ಓಕೆ, ಈ ಟೆಕ್ಸ್ಟ್ ನೀವು ಏನೇ ಟೆಕ್ಸ್ಟ್ ವರ್ಕ್ MS Excel ವರ್ಕ್ಶೀಟಲ್ಲಿ ನೀವು ಏನೇ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ಅದು ಡಿಫಾಲ್ಟಾಗಿ ಏನಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ಅಲೈನ್ಮೆಂಟ್ ಆಗುತ್ತೆ. ಸೊ ನೀವು ನಂಬರ್ ಎನಿ ನಂಬರ್ ನೀವು ಟೈಪ್ ಮಾಡಿದ್ರೆ ಅದು ರೈಟ್ ಸೈಡ್ಗೆ ಅಲೈನ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಎಂಟ್ರ್ ಹೊಡೆದ್ರೆ ನೆಕ್ಸ್ಟ್ ಸೈಡ್ಗೆ ಹೋಗುತ್ತೆ. ಈಗ ನಾನು 500 ಅಂತ ಟೈಪ್ ಮಾಡ್ತೀನಿ ನೋಡಿ, ಅದು ರೈಟ್ ಸೈಡ್ಗೆ ಅಲೈನ್ಮೆಂಟ್ ಆಯಿತು. ಸೊ ಥರ್ಸ್ಡೇ ಅಂತ ಟೈಪ್ ಮಾಡ್ತೀನಿ, ಅದು ಲೆಫ್ಟ್ ಸೈಡ್ಗೆ ಅಲೈನ್ಮೆಂಟ್ ಆಯಿತು. ಓಕೆ, ಇದು ಎಕ್ಸೆಲಲ್ಲಿ ಡಿಫಾಲ್ಟ್ ಆಗಿ ನಿಮಗೆ ಟೆಕ್ಸ್ಟ್ ಬಂದು ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ, ನಂಬರ್ಸ್ ಬಂದು ರೈಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಸೊ ನಿಮಗೆ ನಮ್ಗೆ ಸೆಂಟರ್ ಬೇಕಂದ್ರೆ ಜಸ್ಟ್ ನಿಮ್ಗೆ ಬೇಕಾದಂಥ ಡೇಟಾ ಸೆಲೆಕ್ಟ್ ಮಾಡಿ, ಓಕೆ, ಸೆಂಟರ್ನ ಕ್ಲಿಕ್ ಮಾಡಿದರೆ ಇಲ್ಲಿರುವಂಥ ಡೇಟಾ ಟೆಕ್ಸ್ಟು ಮತ್ತು ನಂಬರು ಬೋತ್ ಏನಾಗುತ್ತೆ ಅಂದರೆ ನಮಗೆ ಸೆಂಟ್ರಲ್ಲಿ ಬರುತ್ತೆ. ಓಕೆ, ಮಿಡಲ್ ಅಲೈನ್ ಅಂತ ಕ್ಲಿಕ್ ಮಾಡಿದರೆ ಮಿಡಲ್ ಸೆಂಟ್ರ್ ಫುಲ್ ಸೆಂಟ್ರ್ ಬರುತ್ತೆ. ಓಕೆ, ಟಾಪ್ ಅಲೈನು ಟಾಪ್ ಹೋಗುತ್ತೆ, ಆ ಸೆಲ್ಲಲ್ಲಿ ಟಾಪ್ ಸೈಡ್ ಹೋಗುತ್ತೆ.
ಓಕೆ. ಆಮೇಲೆ ಅಲೈನ್ ಲೆಫ್ಟ್, ಫುಲ್ ಲೆಫ್ಟ್ ಸೈಡ್ ಹೋಗುತ್ತೆ ನಂಬರು ಮತ್ತು ಟೆಕ್ಸ್ಟು. ಸೊ ರೈಟ್ ಅಲೈನ್ ಕೊಟ್ಟರೆ ನಮಗೆ ರೈಟ್ ಸೈಡ್ ಬರುತ್ತೆ. ಹಾಗೆ ಬಾಟಮ್ ಅಲೈನ್ಮೆಂಟ್ ಅಂದರೆ ನೀವು ಬರೆದಂಥ ಟೆಕ್ಸ್ಟ್ ಬಾಟಮ್ ಸೈಡ್ಗೆ ಅಲೈನ್ಮೆಂಟ್ ಆಗುತ್ತೆ. ಸೊ ನಾವು ಸೆಂಟ್ರಲ್ ಅಲೈನ್ಮೆಂಟ್ನ ಮಾಡೋಣ. ಸೊ ನಮಗೆ ಏನಾಯ್ತು ಅಂದರೆ ಟೆಕ್ಸ್ಟ್ ಬಂದು ಸೆಂಟ್ರಲ್ ಅಲೈನ್ಮೆಂಟ್ ಆಯಿತು. ಈಗಿಲ್ಲ ಅಂದರೆ ನಮಗೆ ಮಿಡಲ್ ಅಲೈನ್ಮೆಂಟ್ ಬೇಕಂದರೆ ನಾವು ಜಸ್ಟ್ ಮಿಡಲ್ ಅಲೈನ್ಮೆಂಟ್ ಕ್ಲಿಕ್ ಮಾಡಿದ್ರೆ ನಮ್ಮ ಟೆಕ್ಸ್ಟ್ ಬಂದು ಈ ರೀತಿ ಮಿಡಲ್ ಅಲೈನ್ಮೆಂಟ್ ಆಗುತ್ತೆ. ಮಾಡೋಕ್ಕೆ ಈ MS ಎಕ್ಸೆಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಒಂದು ಕಂಪ್ನಿ ಎಂಪ್ಲಾಯ್ ಡೇಟಾ ಇದೆ ನನ್ನ ಕಡೆ. ಇಲ್ಲಿ ಎಂಪ್ಲಾಯ್ ಕೋಡ್ ಇದೆ ಮತ್ತು ಎಂಪ್ಲಾಯ್ ನೇಮ್, ಮೊಬೈಲ್ ನಂಬರ್, ಡೇಟ್ ಆಫ್ ಜಾಯ್ನಿಂಗ್, ಡಿಪಾರ್ಟ್ಮೆಂಟ್ ಆ್ಯಂಡ್ ಬೇಸಿಕ್ ಸ್ಯಾಲ್ರಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ಕೋಡ್ E01 ಅನ್ನೋ ಒಂದು ಎಂಪ್ಲಾಯ್ ಕೋಡಲ್ಲಿ ಈ ಎಂಪ್ಲಾಯ್ ನೇಮ್ ಬಂದು ಜಸ್ಟ್ ಹಂಗೆ ನಾನು ಎಕ್ಸಾಂಪಲ್ಗೆ A ಅಂತ ತೊಗೊಂಡಿದ್ದೀನಿ. ಓಕೆ. ಈಗ ಎಂಪ್ಲಾಯ್ ನೇಮ್ ಇರುತ್ತೆ, ಎಕ್ಸಾಂಪಲ್ ರಾಜು ಇರುತ್ತೆ, ರಾಮು ಇರುತ್ತೆ, ಓಕೆ, ರಾಜಶೇಖರ್ ಇರುತ್ತೆ, ಪ್ರವೀಣ್ ಇರುತ್ತೆ, ಪ್ರತಾಪ್ ಇರುತ್ತೆ. ಓಕೆ, ಈ ರೀತಿ ನಾನಿಲ್ಲಿ A ಅಂತ ಒಂದು ನೇಮ್ ತೊಗೊಂಡಿದ್ದೀನಿ. ಸೊ ಈ ಎಂಪ್ಲಾಯ್ದು ಮೊಬೈಲ್ ನಂಬರು, ಸೊ ಇವರು ಸರ್ವಿಸ್ಗೆ ಯಾವತ್ತು ಜಾಯ್ನ್ ಆಗಿದ್ರು ಅಂತ ಜಾಯ್ನಿಂಗ್ ಡೇಟು, ಆಮೇಲೆ ಯಾವ ಡಿಪಾರ್ಟ್ಮೆಂಟಲ್ಲಿ ಇವರು ಜಾಯ್ನ್ ಆಗಿದ್ದಾರೆ, ಸೊ ಇವರು ಬೇಸಿಕ್ ಸ್ಯಾಲ್ರಿ ಏನಿದೆ. ಸೊ ಈ ರೀತಿ ಈ ಒಬ್ಬ E01 ಎಂಪ್ಲಾಯ್ದು ಫುಲ್ ಡೇಟಾನ ನಾವು ಕಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಒನ್ ಮೋರ್ ಎಕ್ಸಾಂಪಲ್ಲು ಸ್ಟೂಡೆಂಟ್ ಡೇಟಾಬೇಸ್. ಓಕೆ, ಅಂದರೆ ನಾವು ಸ್ಟೂಡೆಂಟ್ದು ಒಬ್ಬ ಡೇಟಾನ ನಾವು ಇಲ್ಲಿ ಕಲೆಕ್ಟ್ ಮಾಡ್ತೀವಿ, ಅಂದರೆ ಡೇಟಾ ಟೈಪ್ ಮಾಡೋಕ್ಕೆ ನಾವು MS ಎಕ್ಸೆಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಸ್ಟೂಡೆಂಟ್ ನೇಮ್ A ಅನ್ನೋ ಒಬ್ಬ ಸ್ಟೂಡೆಂಟು ಒಂದು ರಿಜಿಸ್ಟರ್ ನಂಬರ್ ಎಷ್ಟು ಅಂದರೆ R01, ಒಂದು ಡೇಟ್ ಆಫ್ ಬರ್ತು, ಓಕೆ, ಯಾವ ಕೋರ್ಸಲ್ಲಿ ಜಾಯ್ನ್ ಆಗಿದ್ದಾನೆ, ಆ ಕೋರ್ಸ್ ಫೀಸ್ ಎಷ್ಟು ಪೇ ಮಾಡಿದ್ದಾನೆ ಮತ್ತು ಎಷ್ಟು ಬ್ಯಾಲೆನ್ಸ್ ಇದೆ. ಸೊ ಅದು ನಮಗೆ ಈ ರೀತಿ ನಾವು ಡೇಟಾನ ಇಲ್ಲಿ MS ಎಕ್ಸೆಲಲ್ಲಿ ಟೈಪ್ ಮಾಡ್ಬೋದು ಅಥವಾ ಡೇಟಾನ ಸ್ಟೋರ್ ಮಾಡ್ಬೋದು. ಓಕೆ, ಇಲ್ಲ ನಿಮ್ಗೆ ನೋಡಿ ಇಲ್ಲಿ ಒಂದು ಸೆಲ್ ಮರ್ಜ್ ಆಗಿದೆ, ಅಂದರೆ ನಂಬರ್ ಆಫ್ ಸೆಲ್ಸ್ನ ನಾನು ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಕೊಟ್ಟಾಗ ಸೊ ಇದರಲ್ಲಿರುವಂಥ ಇನ್ ಬಿಟ್ವೀನ್ ಸೆಲ್ಲು ಡಿಸಪೈರ್ ಆಗಿ ನಮಗೆ ಸಿಂಗಲ್ ಸೆಲ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಎಕ್ಸಾಂಪಲ್. ಇಲ್ಲಿ ನಾನು ಇಲ್ಲಿಷ್ಟು ಸೆಲ್ ಸೆಲೆಕ್ಟ್ ಮಾಡಿ ಜಸ್ಟ್ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿರುವಂಥ ಇನ್ಸೈಡ್ ಇರುವಂಥ ಎಲ್ಲ ಸೆಲ್ಲು ಡಿಸ್ಪೇರ್ ಆಗಿ ಸಿಂಗಲ್ ಸೆಲ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಈಗ ನಮ್ಮ ನೆಕ್ಸ್ಟ್ ಟ್ಯಾಬ್ ಬಂದು ಬೇಸಿಕ್ ಆಪರೇಷನ್. ಈ ಬೇಸಿಕ್ ಆಪರೇಷನ್ ಈ ನೇಮ್ನ ಹೇಗೆ ಚೇಂಜ್ ಮಾಡೋದಂದರೆ ಜಸ್ಟ್ ನೀವು ಆ ಬೇಸಿಕ್ ಆಪರೇಷನ್ಸ್ನ ಸೀಟ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಬರುತ್ತೆ. ಜಸ್ಟ್ ರೀನೇಮಲ್ಲಿ ಹೋಗಿ ನಿಮಗೆ ಬೇಕಾದಂಥ ನೇಮ್ನ ನೀವು ಕೊಡ್ಬೋದು. ಓಕೆ, ಜಸ್ಟ್ ಒನ್ಸ್ ನಿಮ್ಮ ನಂಬರ್ ಇದೆ ನೇಮ್ ಕೊಟ್ಟ ಮೇಲೆ ಜಸ್ಟ್ ಕ್ಲಿಕ್ ಎಂಟರ್ ಮಾಡಿ. ಸೊ ನಿಮ್ಮ ನೇಮು ಇಲ್ಲಿ ಸೀಟ್ ನೇಮು ಆ್ಯಡ್ ಆಗುತ್ತೆ. ಸೊ ಇದರಲ್ಲಿ ನಾನು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಬೇಸಿಕ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ನಾವು ಬೇಸಿಕ್ಕಿಂದ ನಾವು ಕ್ಯಾಲ್ಕುಲೇಷನ್ನ ಅಂದರೆ ಫಂಕ್ಷನ್ಗಳನ್ನ ನೋಡ್ಕೊಳ್ಳೋಣ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಅಡಿಷನ್ನು, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂದರೆ ನಾವು ಈ ಬೇಸಿಕ್ಕಿಂದ ಅಂದರೆ ಅಡಿಷನ್ ಮಾಡೋದು ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವಿಷನ್ ಮಾಡೋದು ಏನಂತ ನಾವು ಬೇಸಿಕ್ಕಿಂದ ಕಲಿಯೋಣ. ಸೊ ಈ ಬೇಸಿಕ್ನ ನಾವು ಆ್ಯಡ್ ಮಾಡಿ ನಾವು ರಿಸಲ್ಟ್ ಹೇಗೆ ಪಡೆಯೋದು ಅಂತ ನಾವು ಡೈರೆಕ್ಟ್ ಮೆಥಡಲ್ಲಿ ನೋಡೋಣ, ಹಾಗೆ ರೆಫರೆನ್ಸ್ ಮೆಥಡಲ್ಲಿ ನೋಡೋಣ. ಸೊ ನಾವು ಇಲ್ಲಿ ಇದನ್ನು ನೀವು ನೆನಪಿಟ್ಕೋಬೇಕು. MS ಎಕ್ಸೆಲಲ್ಲಿ ಫಸ್ಟು ನೀವು ಯಾವುದೇ ಫಂಕ್ಷನ್ ಯೂಸ್ ಮಾಡಬೇಕಾದ್ರೆ ಸೊ ನೀವು ಫಸ್ಟು ಈಕ್ವಲ್ ಸಿಂಬಲ್ನ ಯೂಸ್ ಮಾಡಬೇಕು. ಸೊ ಈಕ್ವಲ್, ಓಕೆ, ಬೇಸಿಕ್ಕಾಗಿ 100 ಪ್ಲಸ್ ಓಕೆ 30 ಎಂಟರ್. ಸೊ ನಿಮಗೆ ಏನಾಯಿತು 130 ಆಯಿತು. ಅಂದರೆ ಸೊ ನಮಗೆ ಈ ರೀತಿ ನಮಗೆ ಬೇಕಾದಂಥ ಡೇಟಾನ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಈಕ್ವಲ್, ಓಕೆ, 100 ಪ್ಲಸ್ 30 ಪ್ಲಸ್ 130. ಹೀಗೆ ನಿಮ್ಗೆ ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ ನೀವು ಆ್ಯಡ್ ಮಾಡ್ಕೊತ ಹೋಗಬೇಕು. ಒನ್ ಮೋರ್ ಎಕ್ಸಾಂಪಲ್. ಓಕೆ, 100 ಪ್ಲಸ್ 30
plus 130 plus 260, okay, plus 50, okay, enter. ಸೊ ಈ ರೀತಿ ನಿಮಗೆ ಬೇಕಾದಂಥ ಡೇಟಾನ ಬೇಕಾದಷ್ಟು ಡೇಟಾ ನೀವು ಈ ರೀತಿ ನೀವು ಟೈಪ್ ಮಾಡಿಕೊಂಡು ಎಂಟ್ರಿ ಮಾಡ್ಬೋದು. ಈಗ ಅಡಿಷನ್ ಆಯಿತು. ಸಬ್ಸ್ಟ್ರಾಕ್ಷನ್ ಅಂದರೆ ಏನು? ಕಳೆಯೋದು. ಓಕೆ, ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಈಕ್ವಲ್, ಓಕೆ, 100 ಮೈನಸ್ 30 ಎಷ್ಟು ರಿಸಲ್ಟ್ ಎಷ್ಟು ಬರಬೇಕು? 70 ಬರಬೇಕು. ಓಕೆ, ಸೊ ನಿಮಗೆ ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ. 100 ಮೈನಸ್ 70 ಮೈನಸ್ 10. ಸೊ ನಮಗೀಗ ರಿಸಲ್ಟ್ ಎಷ್ಟು ಬರಬೇಕು? 20 ಬರಬೇಕು. ಹೇಗಂತ ನೋಡಿ. ಸಾರಿ ನೋಡಿ, ನಾನು ಇಲ್ಲಿ ಈಕ್ವಲ್ ಸಿಂಬಲ್ನ ಯೂಸ್ ಮಾಡಿಲ್ಲ ಬಿಫೋರ್ ಡೇಟಾ. ಸೊ ನಾನು ಈಕ್ವಲ್ ಸಿಂಬಲ್ ಯೂಸ್ ಮಾಡಿ ಇದನ್ನು ಮಾಡಿದ್ರೆ ನಮ್ಗೆ 20 ಬಂತು. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ನಾವು ಈಕ್ವಲಲ್ಲಿ ಫಸ್ಟ್ ಈ 100ಅಲ್ಲಿ -17 ಮೈನಸ್ ಮಾಡಿ ಬರುವಂಥ ವ್ಯಾಲ್ಯೂಯಲ್ಲಿ ಸೊ ನಾವು -10 ಮಾಡಿದಾಗ ಸೊ ನಮಗೆ 20 ರಿಸಲ್ಟ್ ಸಿಗುತ್ತೆ. ಇನ್ನು ಮಲ್ಟಿಫಿಕೇಶನ್, ಓಕೆ, ಇದು ಮಲ್ಟಿಫೈ ಮಾಡುತ್ತೆ, ನಮ್ಮ ವ್ಯಾಲ್ಯೂನ ಮಲ್ಟಿಫೈ ಮಾಡುತ್ತೆ. ಈಸ್ ಈಕ್ವಲ್ ಟು 10 ಇಂಟು 20, ಸೊ 200. ಓಕೆ, ಈಗ ಒನ್ ಮೋರ್ ಎಕ್ಸಾಂಪಲ್. ಈಸ್ ಈಕ್ವಲ್ ಟು 200 ಇಂಟು 10, ಓಕೆ, 2000. ಸೊ ಈಗ ಡಿವಿಷನ್ ಅಂದರೆ ಭಾಗಾಕಾರ ಮಾಡುತ್ತೆ. ಸೊ ಅದು ಹೇಗಂದರೆ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 10. ಸೊ ನಮ್ಮದು ರಿಸಲ್ಟ್ ಎಷ್ಟು? 10. ಓಕೆ, ಸೊ ಇದೇ ರೀತಿ ಈಸ್ ಈಕ್ವಲ್ 10 ಡಿವೈಡೆಡ್ ಬೈ 10. ಸೊ ನಮ್ಮ ವ್ಯಾಲ್ಯೂ ಎಷ್ಟು? 0, ಸಾರಿ 1. ಈ ರೀತಿ ಇದು ನಮಗೆ ಡೈರೆಕ್ಟ್ ಮೆಥಡ್ ಅಂತೀವಿ. ಓಕೆ, ಡೈರೆಕ್ಟ್ ಮೆಥಡ್. ಸೊ ಇವಾಗ ನಾವು ರೆಫರೆನ್ಸ್ ಮೆಥಡಲ್ಲಿ ಯೂಸ್ ಮಾಡೋಣ. ಓಕೆ, ರೆಫರೆನ್ಸ್ ಮೆಥಡ್. ಜಸ್ಟ್ ನಾನು ಫಾಂಟ್ ಸೈಜ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಕಾಲಮ್ ಸೈಜ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನಮಗೆ ಈ ಏನಂದರೆ ರೆಫರೆನ್ಸ್ ಮೆಥಡ್ ಏನಂದರೆ ಈಸ್ ಈಕ್ವಲ್ ಟು, ಓಕೆ, ಸೊ ನಾನು ಫಾಂಟ್ ಸೈಜ್ನೆಲ್ಲ ನಾನು ಬೋಲ್ಡಾಗಿ ನಾನು ಮಾಡ್ತೀನಿ. ಯಾಕಂದ್ರೆ ನಿಮಗೆ ವಿಸಿಬಲ್ ಅಂದರೆ ಈಸಿಯಾಗಿ ನಿಮಗೆ ಕಾಣಲಿ ಅಂತ. ಓಕೆ, ಸೊ ನಾನು ಇಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದೆ ಇದನ್ನ ಸೆಲ್ನ ಸೈಜ್ನ ಹೇಗೆ ಇನ್ಕ್ರೀಸ್ ಮಾಡೋದು. ಸೊ ಇಂಡಿವಿಜುವಲ್ ಆಗಿ ಮಾಡ್ಬೋದು, ಅಥವಾ ನಿಮಗೆ ಬೇಕಾದಷ್ಟು ಸೆಲ್ನ ಸೆಲೆಕ್ಟ್ ಮಾಡಿ ರಾ ಹೈಟಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಸೈಜ್ನ ನೀವು ಟೈಪ್ ಮಾಡಿ ಎಂಟರ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಎಂತ ರೋ ಸೈಜು ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನಾವು ರೆಫರೆನ್ಸ್ ಮೆಥಡಲ್ಲಿ ಮಾಡೋದನ್ನ ಕಲಿಯೋಣ. ಓಕೆ, ರೆಫರೆನ್ಸ್ ಮೆಥಡಲ್ಲಿ ಈಕ್ವಲ್ ಸಿಂಬಲ್ ಯೂಸ್ ಮಾಡಿ ಜಸ್ಟ್ ನೀವು ನಿಮಗೆ ಬೇಕಾದಂಥ ಡೇಟಾ ಸೆಲ್ನ ಸೆಲೆಕ್ಟ್ ಮಾಡಬೇಕು. ಈಗ ನೋಡಿ, ಈ ಸೆಲ್ ಸೆಲೆಕ್ಟ್ ಮಾಡ್ತಿದ್ದಂತೆ ನಮಗೆ ಆ ಸೆಲ್ನ ಅಡ್ರೆಸ್, ನೇಮ್ ಬಾಕ್ಸ್ ಅಡ್ರೆಸ್ನ ಕೊಡುತ್ತೆ. ಸೊ ಪ್ಲಸ್ ಮತ್ತು ಆ್ಯಡ್ ಮಾಡುವಂಥ ಇನ್ನೊಂದು ಡೇಟಾದನ್ನ ಸೆಲ್ನ ನೀವು ಸೆಲೆಕ್ಟ್ ಮಾಡಿದಾಗ ಸೊ ನಿಮಗೆ ಆ ಡೇಟಾ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನೀವು ಎಂಟರ್ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗುತ್ತೆ 130. ಓಕೆ, ನಾನು ಆಲ್ರೆಡಿ ಹೇಳಿದೆ ಟೆಕ್ಸ್ಟು ಬೈ ಡಿಫಾಲ್ಟ್, ಸಾರಿ ನಂಬರು ಬೈ ಡಿಫಾಲ್ಟ್ ಆಗಿ ರೈಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಸೊ ನಾವು ಅದಕ್ಕೆ ಮಾಡಿದ್ರೆ ನಮಗೆ ಫುಲ್ಲಿ ಡೇಟಾ ಅಂದರೆ ನಾವು ಎಷ್ಟು ಸೆಲ್ ಸೆಲೆಕ್ಟ್ ಮಾಡ್ತೀವೋ ಅಷ್ಟು ಸೆಲ್ ನಾವೀಗ ಸೆಂಟ್ರಿಗೆ ಬೇಕಂದರೆ ಜಸ್ಟ್ ಸೆಲ್ ಸೆಲೆಕ್ಟ್ ಮಾಡಿದಂಥ ಸೆಲ್ನ ನೀವು ಬೇಕಾದಂಥ ಅಲೈನ್ಮೆಂಟಿಗೆ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಆ ಅಲೈನ್ಮೆಂಟಲ್ಲಿ ಏನಾಗುತ್ತೆ ನಂಬರು ಆ್ಯಡ್ ಆಗುತ್ತೆ. ಈ ರೀತಿ ನೀವು ರೆಫರೆನ್ಸ್ ಮೆಥಡಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದಾದ್ರೆ ಅಷ್ಟೇ. ಸಬ್ಸ್ಟ್ರಾಕ್ಷನ್ ಈಸ್ ಈಕ್ವಲ್ ಟು 100 ಮೈನಸ್ 20, ಓಕೆ, 80. ಓಕೆ, ಈಗ ಮಲ್ಟಿಫಿಕೇಶನ್ ಈಸ್ ಈಕ್ವಲ್ ಟು 10 ಇಂಟು 20, 200. ಓಕೆ, ಅದೇ ರೀತಿ ಡಿವಿಷನ್ 100 ಡಿವೈಡೆಡ್ ಬೈ
10. ಸೊ ರಿಸಲ್ಟ್ 10 ಅಂತ ಬರುತ್ತೆ. ಇದಕ್ಕೆ ನಾವು ರೆಫರೆನ್ಸ್ ಮೆಥಡ್ ಅಂತ ಕರಿತೀವಿ. ನೀವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಸೊ ಈಕ್ವಲ್ ಟು ಈಗ ನಮ್ಗೆ ಯಾವ ಡೇಟಾ ಇರುತ್ತೋ ಆ ಡೇಟಾ ನೀವು ಮ್ಯಾನ್ಯುಯಲ್ ಆಗಿ ನೀವೇ ಟೈಪ್ ಮಾಡ್ಬೋದು. ಈಗ ನೋಡಿ B4 ಅಲ್ಲಿ ಇರ್ತದೆ, ಬಿ ಕಾಲಮ್ 4 ಅಲ್ಲಿ 100 ವ್ಯಾಲ್ಯೂ ಇದೆ. ಸೊ ನಮ್ಗೆ ಇದನ್ನು B4 ಪ್ಲಸ್ ಓಕೆ, ನಾವು B4 ಟೈಪ್ ಮಾಡ್ತಿದ್ದಂತೆ ನಮಗೆ ಸೆಲೆಕ್ಟ್ ಆಗುತ್ತೆ ಆ ಸೆಲ್ಲು. ನಿಮಗೆ ಯಾವ ವ್ಯಾಲ್ಯೂ ಆ್ಯಡ್ ಆಗಬೇಕು ಆ ಸೆಲ್ನ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಆ ರಿಸಲ್ಟ್ ಬರುತ್ತೆ. ಈಗ ನಾನು 130ನ ನಾನು ಈ 100 ಅಂದರೆ B4 ವ್ಯಾಲ್ಯೂಗೆ B6 ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಸೊ ನಾನು ಜಸ್ಟ್ B6 ಓಕೆ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನೀವು ಇಲ್ಲಿ ಏನು ಟೈಪ್ ಮಾಡಿದ್ರಲ್ಲ B4 ಆ್ಯಂಡ್ B6 ಅದು ನಿಮಗೆ ಇಲ್ಲಿ ಸೆಲ್ಲು ಹೈಲೈಟ್ ಆಗುತ್ತೆ. ನೋಡಿ B4ಗೆ ಬ್ಲೂ ಕಲರಲ್ಲಿ ಹೈಲೈಟ್ ಆದರೆ B6ಗೆ ನಿಮಗೆ ಕಲರಲ್ಲಿ ರೆಡ್ ಕಲರಲ್ಲಿ ಹೈಲೈಟ್ ಆಗಿದೆ. ಸೊ ಇದು ಮಾಡಿ ನೀವು ಜಸ್ಟ್ ಎಂಟರ್ ಕೊಟ್ಟರೆ 230 ನೋಡಿ 100 ಪ್ಲಸ್ 130 230 ಆಗಿ ರಿಸಲ್ಟ್ ನಿಮಗೆ ಬಂತು. ಈ ರೀತಿ ನೀವು ಇದು ಎಲ್ಲವನ್ನು ನೀವು ಮಾಡ್ಬೋದು. ಅಂದರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನ ಡೈರೆಕ್ಟ್ ಮೆಥಡ್, ರೆಫರೆನ್ಸ್ ಮೆಥಡ್ ಮತ್ತು ಟೈಪ್ ಮಾಡಿ ಮಾಡ್ಬೋದು. ಇದೆಲ್ಲ ಬಂದು ನಿಮಗೆ ಸ್ಮಾಲ್ ಡೇಟಾ ಇದ್ದಾಗ ನೀವು ಈ ರೀತಿ ಯೂಸ್ ಮಾಡ್ಬೋದು. ಸೊ ಇವಾಗ ನಮಗೆ ಬಿಗ್ ಡೇಟಾ ಇರುತ್ತೆ, ಅಂದರೆ ಭಾಳ ಡೇಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂದರೆ ನೀವು ಏನೋ ಒಂದು ಮಾರ್ಕೆಟಿಗೆ ಹೋಗ್ತೀರಿ, ನೀವು ಸಮ್ ಐಟಮ್ಸ್ ತೊಗೊಂಬರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಅಕ್ಕಿ ತರ್ತೀರಿ, ಬೇಳೆ ತರ್ತೀರಿ, ಓಕೆ, ಸಾಲ್ಟು, ಶುಗರು, ಓಕೆ, ಈ ರೀತಿ ನೀವು ಒಂದು ಅರೌಂಡು 20-30 ಓಕೆ ಐಟಮ್ ತಂದಾಗ ಇದನ್ನಷ್ಟು ನೀವು ಎಡಿಷನ್ ಮಾಡಬೇಕು. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಈ ರೀತಿ ಟೈಪ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ತೋರಿಸ್ತದೆ ನಿಮಗೆ ನೋಡಿ 100 ಓಕೆ ಪ್ಲಸ್ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಡೇಟಾ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸೊ ಇಲ್ಲಿ ನೀವು ಯಾವುದೋ ಒಂದು ಡೇಟಾ ಬೈ ಮಿಸ್ ಆಗಿ ಮಾಡ್ತಾರೆ ನಿಮ್ಮ ರಿಸಲ್ಟ್ ಏನಾಗುತ್ತೆ, ನಿಮಗೆ ರಿಸಲ್ಟು ರಾಂಗ್ ಆಗುತ್ತೆ. ಸೊ ಈ ರೀತಿ ನೀವು 1 or 2 ಡೇಟಾ ಇದ್ದಾಗ ನೀವು ಹಿಂಗೆ ಮ್ಯಾನ್ಯುಯಲ್ ಆಗಿದೆ ನೀವು ಟೈಪ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ನಮಗೆ ನಂಬರ್ ಆಫ್ ಡೇಟಾ ಅಂದರೆ ಮೋರ್ ದೆನ್ ಅಲ್ಲ, ನೀವು 2 ಇದ್ದರೂ ನೀವು ಮಾಡ್ಬೋದು, ಅಥವಾ ನಂಬರ್ ಆಫ್ ಅಡಿಷನ್ ಡೇಟಾ ಏನು ನೀವು ಅಡಿಷನ್ ಮಾಡ್ಬೇಕಂದ್ರೆ ಆ ಡೇಟಾ ಇದ್ದರೂ ನೀವು ಬೇರೆ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾವು ನೆಕ್ಸ್ಟ್ ಟ್ಯಾಬಲ್ಲಿ ನೋಡೋಣ. ಓಕೆ, ಈಗ ನೆಕ್ಸ್ಟ್ ಟ್ಯಾಬ್ ಹೋಗೋಣ. ನೆಕ್ಸ್ಟ್ ಟ್ಯಾಬಲ್ಲಿ ನಾವು ಏನು ಮಾಡೋಣ ಅಂದರೆ ನಂಬರ್ ಆಫ್ ಡೇಟಾನ ಹೇಗೆ ಒಂದು ಶಾರ್ಟಲ್ಲಿ ನಾವು ಅಡಿಷನ್ ಮಾಡೋದು ಅಥವಾ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ನಾವು ಏನಂತೀವಿ ಸಮ್ ಅಂತ ಕರಿತೀವಿ. ಸಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ನಾವು ನಂಬರ್ ಆಫ್ ಡೇಟಾನ ನಾವು ಅಡಿಷನ್ ಮಾಡೋದು. ಓಕೆ, ಸೊ ಇವಾಗ ಸೀಟ್ 14 ಅಂತಿದೆ, ಇದನ್ನು ನೇಮ್ ಹೇಗೆ ಚೇಂಜ್ ಮಾಡೋದು, ಜಸ್ಟ್ ಇದು ಆ ಸೀಟ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಬರುತ್ತೆ, ಅಲ್ಲಿ ಹೋಗಿ ನಿಮಗೆ ಬೇಕಾದಂಥ ನೇಮ್ನ ಕೊಟ್ಟು ಎಂಟರ್ ಮಾಡಿ. ಓಕೆ, ಸೊ ಇದರದ್ದು ನಿಮಗೆ ಈ ಸೀಟು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಸೊ ನೀವು ಇದು ಕ್ಲಿಕ್ ಮಾಡಿ ಟ್ಯಾಬ್ ಕಲರ್ ಅಂತ ಬರುತ್ತೆ, ಈ ಟ್ಯಾಬ್ ಕಲರ್ನ ನಿಮಗೆ ಬೇಕಾದಂಥ ಕಲರ್ ನೀವು ಕೊಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತೇನೆ ಯೆಲ್ಲೋ ಕಲರ್ನ ಕೊಡ್ತೀನಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ಟ್ಯಾಬ್ ಕಲರ್. ಓಕೆ ಈ ರೀತಿ ನಿಮಗೆ ಟ್ಯಾಬ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ನಾವು ಈ ಸಮ್ ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದೆ. ಸಮ್ ಓಕೆ, ಸೊ ನಾವು ಸೆಂಟ್ರಲ್ ಅಲೈನ್ಮೆಂಟ್ ಮಾಡಬೇಕು. ಫಾಂಟ್ ಸೈಜ್ನ ಜಾಸ್ತಿ ಮಾಡೋಕ್ಕೆ ನಾವು ಈ ರೀತಿ ಫಾಂಟ್ ಸೈಜ್ನ ನಮ್ಗೆ ಬೇಕಾದಂಥ ಸೈಜ್ಗೆ ನಾವು ಫಾಂಟ್ ಇದರಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ ನಾನು ನಿಮ್ಗೆ ಹೇಳಿದೆ ಈಗ ನಮ್ಗೆ ನಂಬರ್ ಆಫ್ ಡೇಟಾ ಜಾಸ್ತಿ ಇದೆ. ಸೊ ನಾವೀಗೇನೋ ಒಂದು ಮಾರ್ಕೆಟಿಗೆ ಹೋಗಿದ್ದೀವಿ, ಅಲ್ಲಿ ನಮಗೆ ಈ ಮಾರ್ಕೆಟಲ್ಲಿ ಸಮ್ ಐಟಮ್ ಪರ್ಚೇಸ್ ಮಾಡಿದಾಗ ಅದು ನಂಬರ್ ಆಫ್ ಐಟಮ್ಸ್ದು ನಮಗೆ ರೇಟ್ನ ನಾವು ಆ್ಯಡ್ ಮಾಡಬೇಕಾಗಿದೆ. ಸೊ ಅವಾಗ ಏನು ಮಾಡೋದು ಅಂದರೆ ನಾವು ಇಂಡಿವಿಜುವಲ್ ಟೈಪ್ ಮಾಡ್ಬೇಕಂದ್ರೆ ಸೊ ಅದಕ್ಕೆ ಬಹಳ ಟೈಮ್ ತೊಗೊಳುತ್ತೆ, ಮತ್ತು ಚಾನ್ಸ್ ಆಫ್ ಮಿಸ್ಸಿಂಗ್ ಯಾವುದಾದ್ರು ಒಂದು ಡೇಟಾ ಮಿಸ್ ಆದರೆ ನಮಗೆ ರಿಸಲ್ಟು ರಾಂಗ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಸಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಸಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಒಂದು ಸಿಂಗಲ್ ಶಾರ್ಟಲ್ಲಿ ಫುಲ್ ಡೇಟಾದ ರಿಸಲ್ಟ್ನ ನಾವು ತೊಗೋಬೋದು. ಸೊ ಅದು ಹೇಗೆ ಅಂತ ನೋಡೋಣ. ಈಗ ನಾವು ಇದರಲ್ಲಿ ನಾವು ಟೂ ಮೆಥಡಲ್ಲಿ ನಾವು ಈ ಸಮ್ ಫಾರ್ಮುಲಾ ಯೂಸ್ ಮಾಡ್ಬೋದು.
ಸೊ ಒನ್ ಇದು ಫಸ್ಟ್ನೇದು ಬಂದು ನಿಮಗೆ ಈಕ್ವಲ್ ಟೈಪ್ ಮಾಡಬೇಕು ಎಸ್ ಯು ಸಮ್ ಅಂತ. ಸೊ ಇಲ್ಲಿ ಸಮ್ ಬಂದ್ರೆ ನೀವು ಈ ರೀತಿ ಸಮ್ ಕ್ಲಿಕ್ ಮಾಡಿ ನೀವು ಏನು ಡೇಟಾ ನೀವು ಅಂದರೆ ರೇಂಜ್ ಅಂದರೆ ನಂಬರ್ ಆಫ್ ಸೆಲ್ಸ್, ಆ ಸೆಲ್ಸ್ನ ಓವರಾಲ್ ಸೆಲ್ಸ್ ಏನಿರುತ್ತಲ್ಲ ಅದಕ್ಕೆ ನಾವೇನಂತೀವಿ ರೇಂಜ್ ಅಂತೀವಿ. ಸೊ ಇವಾಗ ನಾನು ಇಲ್ಲಿ ನಂಬರ್ ಆಫ್ ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ, ಇದಕ್ಕೇನಂತೀವಿ ಅಂದರೆ ನಾವು ರೇಂಜ್ ಅಂತೀವಿ. ಈ ರೇಂಜ್ನ ಸೆಲೆಕ್ಟ್ ಮಾಡಿ ನಿಮಗೆ ಅಪ್ ಟು ಎಷ್ಟು ಡೇಟಾ ಬೇಕೋ ಅಷ್ಟು ಡೇಟಾದ ರೇಂಜ್ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದರೆ ಸೊ ನಿಮಗೆ ಓವರಾಲ್ ಆಗಿ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇದು ನಾವು ವರ್ಟಿಕಲ್ ಆಗಿಯೂ ಕ್ಯಾಲ್ಕುಲೇಷನ್ ಮಾಡ್ಬೋದು ಮತ್ತು ಹಾರ್ಜೆಂಟಲ್ ಅಂದರೆ ರೋಸ್ ಇದರಲ್ಲಿ ನಾವು ಸಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ SUM ಸಮ್ ಟೈಪ್ ಮಾಡಿ ಕ್ಲಿಕ್ ಮಾಡಿ ಫುಲ್ ಡೇಟಾ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ನಮಗೆ ರಿಸಲ್ಟ್ ಬರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಯಾವಾಗಲೂ ನಂಬರು ರೈಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ, ಟೆಕ್ಸ್ಟು ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಸೊ ನಾವು ನಮ್ಗೆ ಟೆಕ್ಸ್ಟು ಮತ್ತು ನಂಬರು ಸೆಂಟ್ರಲ್ ಅಲೈನ್ಮೆಂಟ್ ಆಗಬೇಕಂದ್ರೆ ನಿಮಗೆ ಅಲೈನ್ಮೆಂಟ್ ಆಗಬೇಕಾದಂಥ ಡೇಟಾನ ಸೆಲೆಕ್ಟ್ ಮಾಡಿ ಅಥವಾ ಸೆಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಲೈನ್ಮೆಂಟ್ ಅಂತ ಆಪ್ಷನಲ್ಲಿ ಹೋಗಿ ನಿಮಗೆ ಯಾವ ಅಲೈನ್ಮೆಂಟ್ ಬೇಕೋ ಆ ಅಲೈನ್ಮೆಂಟ್ನ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಅಲೈನ್ಮೆಂಟ್ ಸಿಗುತ್ತೆ. ಇವಾಗ ನಾನೇನು ಮಾಡಿದೆ, ಟಾಪ್ ಸೆಂಟರ್ ಅಲೈನ್ಮೆಂಟ್ ಮಾಡಿದೆ. ಸೊ ನಮಗಿಲ್ಲಿ ಟಾಪ್ ಸೆಂಟರ್ ಅಲೈನ್ಮೆಂಟ್ ಆಯಿತು. ಇವಾಗ ನಾನು ನಿಮಗೆ ಇದು ಒಂದು ಮೆಥಡ್ ಆಯಿತು. ಸೊ ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ. ಸೊ ನೀವು ಸೆಲ್ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ ಹೋಗಿ, ಓಕೆ, ಇಲ್ಲಿ ಆಟೋ ಸಮ್ ಅಂತ ಇರುತ್ತೆ, ಇದ್ರ ಮೇಲೆ ಹೋಗಿ ಸಮ್ ಅಂತ ಬರುತ್ತೆ, ಸಮ್ನ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ನೀವು ಇಲ್ಲೇನಂದರೆ ಡಿಫಾಲ್ಟ್ ಆಗಿ ನಿಮ್ಮದು ಲಾಸ್ಟ್ ಸೆಲ್ ಅಂದರೆ ನಿಮ್ಮ ರಿಸಲ್ಟ್ ಏನು ರಿಸಲ್ಟ್ಗೆ ಸೆಲೆಕ್ಟ್ ಮಾಡಿದಂಥ ಏನು ಸೆಲ್ ಇದೆಯಲ್ಲ ಅದರ ಪ್ರೀವಿಯಸ್ ಸೆಲ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ನಾವೇನು ಮಾಡ್ಬೇಕಂದ್ರೆ select auto sum, ಸಾರಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಫಾರ್ಮುಲಾಗೆ ಹೋಗಿ ಆಟೋ ಸಮ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ರೇಂಜ್ನ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಓಕೆ, ಈ ರೀತಿ ರೇಂಜ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದರೆ ನಿಮಗೆ ಡೇಟಾ ಸಿಗುತ್ತೆ. ಹಾಗೆ ಇನ್ನು ನಿಮಗೆ ಕ್ವಿಕ್ಕಾಗಿ ನಿಮಗೆ ಡೇಟಾ ಬೇಕಂದರೆ ಓಕೆ, ಹೋಮ್ ಟ್ಯಾಬ್ಗೆ ಹೋಗಿ ಇಲ್ಲಿ ಹೋಗಿ ನಿಮಗೆ ಡೈರೆಕ್ಟ್ ನಿಮ್ಗೆ ಬೇಕಾದಂಥ ಡೇಟಾ ಸೆಲೆಕ್ಟ್ ಮಾಡಿ. ಓಕೆ, ಈ ಡೇಟಾ ಸೆಲೆಕ್ಟ್ ಮಾಡಿ ಇಲ್ಲಿ ಆಟೋ ಅಂತ ಇದೆ. ಸೊ ಇಲ್ಲಿ ಹೋಗಿ ಆಟೋ ಸಮ್ಮಲ್ಲಿ ಜಸ್ಟ್ ಸಮ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ತೋರಿಸ್ತೀನಿ ನಾನು. ಜಸ್ಟ್ ಸೆಲ್ ಸೆಲೆಕ್ಟ್ ಮಾಡಿ ನಿಮ್ಗೆ ಬೇಕಾದಂಥ ಡೇಟಾದ ಇಲ್ಲಿ ಹೋಗಿ ಸಮ್ ಅಂತ ಕ್ಲಿಕ್ ಮಾಡಿ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಇವಾಗ ಇನ್ನೊಂದು ಮೆಥಡ್ ಇದೆ. ಸೊ ನಮಗೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಸೊ ಇದ್ರಲ್ಲಿ ನನಗೆ ಕೌಂಟ್ಸು ಮತ್ತು ಎವರೇಜ್ ಬೇಕು ಮತ್ತು ಸಮ್ಮು ಬೇಕಂದಾಗ ಸೊ ನಮಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಏನು ಮಾಡಬೇಕು? ಸೊ ನಿಮಗೆ ಅಂದರೆ ಇದು ಭಾಳ ಲೇಜಿ ಪರ್ಸನ್ಗಳಿಗೆ ಭಾಳ ಅಂದರೆ ಸಪೋಸ್ ನಾವೇನಾದ್ರು ಲೇಜಿ ಆಗಿದೆ ಅಥವಾ ನಮಗೆ ಟೈಮ್ ಇಲ್ಲ, ಸೊ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ಜಸ್ಟ್ ನೀವು ಬೇಕಾದಂಥ ಡೇಟಾನ ಸೆಲೆಕ್ಟ್ ಮಾಡಿ. ಈ ರೀತಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಕೌಂಟ್ ನಂಬರ್ ಆಫ್ ಕೌಂಟ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ನೋಡಿ. 1 2 3 4 5 6 7. ಓಕೆ, ಟೋಟಲ್ ನಂಬರ್ ಆಫ್ ಕೌಂಟ್ಸ್ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಹಾಗೆ ಟೋಟಲ್ ಸಮ್ ಎಷ್ಟಾಗಿದೆ 280 ಆಗಿದೆ. ಇದರ ಆ್ಯಾವ್ರೇಜ್ ಎಷ್ಟಾಗಿದೆ 40 ಆಗಿದೆ. ಸೊ ನಿಮ್ಗೆ ಇಲ್ಲಿ ಬಾಟಮಲ್ಲಿ ನಿಮಗೆ ಫುಲ್ ಅದರದ್ದು ಆ್ಯಾವ್ರೇಜು, ಕೌಂಟು ಮತ್ತು ಸಮ್ನ ಡೀಟೇಲ್ಸು ಕೊಡುತ್ತೆ. ಈಗ ನೆಕ್ಸ್ಟ್ ಟ್ಯಾಬ್ ಹೋಗ್ತಾ ಇದ್ದೀನಿ. ಈ ಟ್ಯಾಬಲ್ಲಿ ನಿಮಗೆ ಇನ್ನೊಂದು ಎಕ್ಸೆಲಲ್ಲಿ ಬೇಸಿಕ್ ಆಗಿ ನಿಮಗೆ ಇನ್ನೊಂದು ನಾನು ಡೀಟೇಲ್ಸ್ ಕೊಡ್ತೀನಿ ನೋಡಿ. ಜಸ್ಟ್ ನಾನು ಹೇಳಿದೆ ರಾ ಸೈಜ್ನ ನಾವು ಇಂಡಿವಿಜುವಲ್ ಆಗಿ ಡ್ರ್ಯಾಗ್ ಮಾಡ್ಬೋದು, ಅಥವಾ ನಿಮ್ಗೆ ಬೇಕಾದಷ್ಟು ರೋಸ್ನ ನೀವು ಸೆಲೆಕ್ಟ್ ಮಾಡಿ ರೋ ಹೈಟಲ್ಲಿ ಹೋಗಿ ನಿಮಗೆ ಬೇಕಾದ ಸೈಜ್ನ ನೀವು ಕೊಟ್ಟು ಓಕೆ ಕೊಟ್ಟರೆ ನಿಮಗೆ ಸೈಜು ಬರುತ್ತೆ. ಸೊ ನೀವು ಈ ಸೆಲ್ನ ಬಾರ್ಡರ್ಸ್ ಹಾಕ್ಬೋದು. ಜಸ್ಟ್ ಕ್ಲಿಕ್ ಮಾಡಿ ಆಲ್ ಬಾರ್ಡರ್ಸ್ ಆಗುತ್ತೆ. ಇವಾಗ ನೋಡಿ, ಈಗ ಎಕ್ಸಾಂಪಲ್ ನಾನು ವೀಕ್ ಟೈಪ್ ಮಾಡ್ತೀನಿ. ಓಕೆ, ವೀಕು, ಮಂತು, ಓಕೆ,
ನಂಬರ್ಸ್. ಓಕೆ, ಓಕೆ, ಈ ರೀತಿ. ಈಗ ವೀಕ್ ನೋಡಿ MON ಈ ರೀತಿ ನೀವು ವೀಕಲ್ಲಿ ಒಂದು ಡೇ, ವೀಕ್ ಡೇ ನೀವು ಟೈಪ್ ಮಾಡಿದರೆ ನೆಕ್ಸ್ಟ್ ಆ ಸೆಲ್ ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿದರೆ ಸೊ ನಿಮಗೆ ಆ ವೀಕಲ್ಲಿರುವಂಥ ಎಲ್ಲ ಡೇಟು 1 by 1 ಆಟೋಮೆಟಿಕ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಅಂದರೆ ಬರುತ್ತೆ. ಸೊ ನೋಡಿ, 1 ವೀಕಲ್ಲಿ ನಮ್ಗೆ 7 days ಇದೆ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ, ಅಗೇನ್ ಸಂಡೇ. ಒನ್ಸ್ ವೀಕ್ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ ರಿಪೀಟ್ ಆಗುತ್ತೆ, ಮಂಡೇ ಟ್ಯೂಸ್ಡೇ ಅಂತ ರಿಪೀಟ್ ಆಗುತ್ತೆ. ಇನ್ನು ಮಂತಲ್ಲಿ ನೋಡಿ, ಈಗ ಜಾನ್, ಓಕೆ, ಜಸ್ಟ್ ಜಾನ್ ಫೆಬ್ ಹಿಂಗೆ ಬರುತ್ತೆ. ಫುಲ್ ನೇಮ್ ಸೆಲೆಕ್ಟ್ ಮಾಡಿದ್ರೆ ನಾನು ಟೈಪ್ ಮಾಡಿ ಡ್ರ್ಯಾಗ್ ಡೌನ್ ಮಾಡಿದರೆ ಫುಲ್ ನೇಮ್ ಬರುತ್ತೆ. ಓಕೆ, ಜಾನ್ ಜಸ್ಟ್ ಇದನ್ನು ಮಾಡಿದ್ರೆ 12 months ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಅಕ್ಟೋಬರ್ ಮಂತು, ಮತ್ತು ನಾನು ಡ್ರ್ಯಾಗ್ ಡೌನ್ ಮಾಡಿದರೆ ಅಪ್ ಟು ಡಿಸೆಂಬರ್ವರೆಗೂ ಆಟೋಮೆಟಿಕ್ ಆಗಿ ನಮಗೆ ಮಂತ್ ವೈಸು ಏನಂದರೆ ರಿಸಲ್ಟ್ ಸಿಗುತ್ತೆ. ಈಗ ಜಾನ್ ಟೈಪ್ ಮಾಡಿದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಇದು ಆಟೋಮೆಟಿಕ್ ಆಗಿ ನಮಗೆ ಮಂತ್ನ ಕೊಡುತ್ತೆ. ಈಗ ನಂಬರ್ಸು ಈಗ 1 ಇದೆ. ಸೊ ನಾವು 1 ಸೆಲೆಕ್ಟ್ ಮಾಡಿ ಜಸ್ಟ್ ನಾವು ಡ್ರ್ಯಾಗ್ ಡೌನ್ ಮಾಡಿದರೆ ಬರೀ ಒಂದೇ ಬರುತ್ತೆ. ಸೊ ಅದಕ್ಕೆ ಅಡಿಷ್ನಲ್ ಆಗಿ 1 more ನಂಬರ್ ಬೇಕು. ಸೊ ಈಗ ನಾವು 1 ಟೈಪ್ ಮಾಡಿದೆ, ಸೊ ಈಗ 2 ಟೈಪ್ ಮಾಡಿದೆ. ಸೊ ಇವೆರಡು ಸೆಲ್ ಸೆಲೆಕ್ಟ್ ಮಾಡಿ ನಾವು ಡ್ರ್ಯಾಗ್ ಡೌನ್ ಮಾಡಿದರೆ ಸೊ ಸೀರಿಯಲ್ ನಂಬರ್ ಬರುತ್ತೆ, 1 2 3 4 5 6 7 8 9 10. ಸೊ ಇದೇ ರೀತಿ ನೀವು ಈಗ ನಾನು 2 4, ಓಕೆ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಆ್ಯಡ್ ಅಂತ ಹೋಗುತ್ತೆ. ಅಂದರೆ ನೀವೇನು ವ್ಯಾಲ್ಯೂ ಕೊಟ್ಟಿರಲ್ವ ಫಸ್ಟ್ ಸೆಲ್ ಟು ಸೆಕೆಂಡ್ ಸೆಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇರೋದು ಅಷ್ಟು ಆ್ಯಡ್ ಆಗಿ ಥರ್ಡ್ ಆ್ಯಂಡ್ ಫೋರ್ತ್ ಸೆಲ್ಲಿಗೆ ನಮಗೆ ಆ್ಯಡ್ ಅಂತ ಹೋಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿ 2 ಇದೆ, 4 ಆಯಿತು, 2 + 4 ಅಲ್ಲಿ ನಮಗೆ ಎಷ್ಟು ಗ್ಯಾಪ್ ಇದೆ, 2 ನಂಬರ್ ಗ್ಯಾಪ್ ಇದೆ. ಸೊ ಅದೇನಾಯಿತು ಆ್ಯಡ್ ಆಗಿ 2 + 2 4 ಆಯಿತು, 4 + ಅಗೇನ್ ಇಲ್ಲಿ 2 ಆ್ಯಡ್ ಆಗುತ್ತೆ, 6 ಆಗುತ್ತೆ. ಈ 6ಗೆ ಮತ್ತೆ 2 ಆ್ಯಡ್ ಆಗುತ್ತೆ, 8 ಆಗುತ್ತೆ. ಈ ರೀತಿ. ಈಗ ಲೆಟರ್ಸ್ ನಾನು ABCD ಟೈಪ್ ಮಾಡ್ತೀನಿ, AB. ಓಕೆ, ಒನ್ಸ್ ನಾನು AB ಟೈಪ್ ಮಾಡಿ ಜಸ್ಟ್ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಡೌನ್ ಮಾಡಿದರೆ ನಮಗೆ AB ಬರುತ್ತೆ. ಓಕೆ, ಸಪೋಸ್ ಓಕೆ, ಇದೇನು ಲೆಟರ್ಸಲ್ಲಿ ನೀವೇನು ಟೈಪ್ ಮಾಡ್ತೀರೋ ಅದು ಮಾತ್ರ ನಿಮಗೆ ಎಷ್ಟು ಸೆಲ್ ಟೈಪ್ ಮಾಡಿದ್ರೆ ಅಷ್ಟು ಸೆಲ್ ರಿಪೀಟೆಡ್ ಆಗಿ ನಿಮಗೆ ಇದು ಬರುತ್ತೆ, ಅಂದರೆ ರಿಪೀಟೆಡ್ ಆಗುತ್ತೆ ಲೆಟರ್ಸು. ಸೊ ನಮಗೆ ವೀಕು, ಮಂತು ಮತ್ತು ನಂಬರ್ಸು ನೀವು 1 ನಂಬರ್ ಕೊಟ್ಟರೆ, ಸೊ ಎಸ್ಪೆಷಲಿ ವೀಕ್ ಆ್ಯಂಡ್ ಮಂತು ನೀವು 1 ಡೇಟಾ ಕೊಟ್ಟರೆ ನೆಕ್ಸ್ಟ್ ಅದರದ್ದು ಫರ್ದರ್ ಡೇಟಾ ಆಟೋಮೆಟಿಕ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ನಂಬರ್ಸಲ್ಲಿ ನೀವು ಫಸ್ಟು ಮತ್ತು ಸೆಕೆಂಡ್ ರೋಸಲ್ಲಿ ಅಥವಾ ಫಸ್ಟು ಮತ್ತು ಸೆಕೆಂಡ್ ಕಾಲಮಲ್ಲಿ ನೀವೇನು ವ್ಯಾಲ್ಯೂ ಕೊಡ್ತೀರೋ ಅಷ್ಟು ವ್ಯಾಲ್ಯೂ ಎಡಿಷನ್ ಹಾಕುವಂತ ನಮಗೆ ಡಿಸ್ಪ್ಲೇ ಆಗುತ್ತೆ. ಇನ್ನು ಲೆಟರ್ಸ್ ನೀವೇನು ಕೊಡ್ತೀರೋ ಅದೇ ಲೆಟರ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ನೋಡಿ 5 ಇವಾಗ ನಮಗೆ ಇಲ್ಲೊಂದು ನಾನು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ, ಈಕ್ವಲ್ ಟು ಅಂದರೆ ಈಕ್ವಲ್ 5 + 6 × 2. ಸೊ ನಮಗೆ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 5 + 6 11 × 2. ಸೊ ಎಷ್ಟಾಯಿತು 11 × 2 22 ಆಯಿತು. ಬಟ್ ನೋಡೋಣ ನಮ್ಮ ರಿಸಲ್ಟ್ ಎಷ್ಟು ಬರುತ್ತೆ, 17 ಬಂತು. ಸೊ 22 ಅಂತ ನಾವು ಇದು ಮಾಡಿದ್ವಿ, ಬಟ್ ಇಲ್ಲಿ ನಮಗೆ ರಿಸಲ್ಟ್ ಏನು ಸಿಕ್ತು, 17 ಸಿಕ್ತು. ಸೊ ಈ 17 ಯಾವುದಕ್ಕೋಸ್ಕರ ಈ 17 ಬಂತು ಅಂತಂದು ನಾವು ನೋಡೋಣ. ಸೊ ಇದ್ರ ನಮಗೆ ಪ್ರಿಯಾರಿಟಿ ಇದೆಯಾ ಅಥವಾ ಲೆಫ್ಟ್ ಟು ರೈಟ್ ಸೈಡ್ ಕ್ಯಾಲ್ಕುಲೇಷನ್ ಆಗುತ್ತಾ ಅಥವಾ ಆಪರೇಟರ್ಸ್ ಅಂದರೆ ಈ ಮಿಕ್ಸ್ ಮಾಡಿಕೊಟ್ರೆ ಪ್ಲಸ್ಸು, ಮಲ್ಟಿಫಿಕೇಷನ್, ಡಿವಿಷನ್. ಸೊ ಈ ರೀತಿ ನಾವು ಕೊಟ್ಟಾಗ ಇದು ಪ್ರಿಯಾರಿಟಿ ವೈಸ್ ಕ್ಯಾಲ್ಕುಲೇಷನ್ ಮಾಡುತ್ತಾ ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಕೆ,
ನಾವು ಈಗ ನೆಕ್ಸ್ಟ್ ಟ್ಯಾಬ್ ಹೋಗೋಣ. ಬೆಡ್ಮಾಸ್ ಥಿಯರಮ್. ಈ ಬೆಡ್ಮಾಸ್ ಥಿಯರಮ್ ಅಲ್ಲಿ ಏನಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈಗ 17 ಬಂದಿದೆ. ಸೊ ನಮಗೆ ಈಕ್ವಲ್ 5 + 6 × 2 ಅಂದರೆ 5 + 6 11 × 2. ಸೊ ಅಲ್ಲಿಗೆ ನಮಗೆ 22 ಆಗಬೇಕು. ಬಟ್ ನಮ್ಮ ಆನ್ಸರ್ ಎಷ್ಟು ಬಂತು? 17 ಬಂತು. ಏಕೆ? ಇದಕ್ಕೆ ಏನರ ಒಂದು ಪ್ರಿಯಾರಿಟಿ ಅಥವಾ ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್, ಸೊ ಯಾವ ರೀತಿ ಇದು ಕ್ಯಾಲ್ಕುಲೇಷನ್ ಆಗುತ್ತೆ, ಸೊ ಇದಕ್ಕೆ ಏನಾರ ಪ್ರಿಯಾರಿಟಿ ಇದೆಯಾ ಅಂತ ತಿಳ್ಕೊಳ್ಳೋಣ. ಎಸ್, ಇದಕ್ಕೆ ಒಂದು ಪ್ರಿಯಾರಿಟಿ ಇದೆ. ಓಕೆ, ಸೊ ಅದಕ್ಕೆ ನಾವು ಹೇಳ್ತೀವಿ ಬೆಡ್ಮಾಸ್ ಥಿಯರಿ ಅಂತ ಕರಿತೀವಿ. ಸೊ ನೋಡಿ, ಬೆಡ್ಮಾಸ್ ಥಿಯರಿ ಅಂದರೆ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, BEDMAS ಅಂದರೆ ಬೆಡ್ಮಾಸ್. ಸೊ ಬಿ ಫಸ್ಟ್ ಬರುತ್ತೆ, ಇ ಬಂದು ಸೆಕೆಂಡ್ ಬರುತ್ತೆ, ಡಿ ಬಂದು ಥರ್ಡ್ ಬರುತ್ತೆ, ಎಂ ಬಂದು 4 ಬರುತ್ತೆ, ಎ ಬಂದು 5 ಬರುತ್ತೆ, ಅಂತ ಎಸ್ ಬಂದು 6 ಬರುತ್ತೆ. ಸೊ ಏನಿದು BEDMA ಮತ್ತು ಎಸ್ ಅಂತ ಇಲ್ಲಿ ನೋಡೋಣ. ಓಕೆ, ಈಕ್ವಲ್ 5 + 6 × 2. ಓಕೆ ನೋಡಿ, ಸೊ ನಾನು ಇಲ್ಲಿ ಹೇಳ್ದಂಗೆ ಬೆಡ್ಮಾಸ್ ಪ್ರಿಯಾರಿಟಿ ಯಾವುದು? ಓಕೆ, ಇಲ್ಲಿದೆ ನಿಮಗೆ ಜಸ್ಟ್ ಬಿ ಅಂದರೆ ಫಸ್ಟ್ ಪ್ರಿಯಾರಿಟಿ. ಬಿ ಬಂದು ಬ್ರ್ಯಾಕೆಟ್ಸು, ಇ ಬಂದು ಎಕ್ಸ್ಪೋನೆಂಟ್ಸ್ ಅಂದರೆ ನಾವು ಈಗ 2 × 2 ಘಾತ 2 ಅಥವಾ 2 ಪವರ್ ಆಫ್ 2 ಅಂತ ಕರಿತೀವಿ. ಸೊ ಡಿ ಬಂದು ಡಿವಿಷನ್, ಎಂ ಬಂದು ಮಲ್ಟಿಫಿಕೇಶನ್, ಎ ಬಂದು ಎಡಿಷನ್, ಎಸ್ ಬಂದು ಸಬ್ಸ್ಟ್ರಾಕ್ಷನ್. ಅಂದರೆ ಸೊ ಇಲ್ಲಿ ನಮಗೆ ಒಂದೇನು ಡೇಟಾ ಇದೆ ಅಂದರೆ ಡೇಟಾದಲ್ಲಿ ಫಸ್ಟು ಬ್ರ್ಯಾಕೆಟ್ಸ್ ಆಗುತ್ತೆ, ಅದಾದಮೇಲೆ ಎಕ್ಸ್ಪೋನೆಂಟ್ಸ್ ಆಗುತ್ತೆ. ಎಕ್ಸ್ಪೋನೆಂಟ್ಸ್ ಅಂದರೆ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ. ಡಿವಿಷನ್ ಆಗುತ್ತೆ, ಅದಾದಮೇಲೆ ಮಲ್ಟಿಫಿಕೇಶನ್ ಆಗುತ್ತೆ. ಮಲ್ಟಿಫಿಕೇಶನ್ ನೆಕ್ಸ್ಟ್ ಯಾರು ಪ್ರಿಯಾರಿಟಿ ಕೊಡುತ್ತೆ? ಎಡಿಷನ್ ಪ್ರಿಯಾರಿಟಿ ಕೊಡುತ್ತೆ, ದೆನ್ ಸಬ್ಸ್ಟ್ರಾಕ್ಷನ್. ಈಗ ನಾನು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಓಪನ್ ಬ್ರ್ಯಾಕೆಟ್ ಈಕ್ವಲ್, ಫಾಂಟ್ ಸೈಜ್ ಜಾಸ್ತಿ ಮಾಡ್ತೀನಿ ನಾನು, 22 ಈಕ್ವಲ್ 2 + 2 ಓಪನ್ ಬ್ರ್ಯಾಕೆಟ್ ಮೈನಸ್ ಓಪನ್ ಬ್ರ್ಯಾಕೆಟ್. ಓಕೆ, 2 + 2 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಓಕೆ 2. ಸೊ ನಮಗೆ ಇಲ್ಲಿ ಏನು ಆನ್ಸರ್ ಬರ್ಬೇಕಂದ್ರೆ ನೋಡಿ, ಫಸ್ಟ್ ನಾನು ಹೇಳ್ದಂಗೆ ಇಲ್ಲಿ ಫಸ್ಟ್ ಬ್ರ್ಯಾಕೆಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, 2 + 2 ಎಷ್ಟಾಯಿತು? 4 ಆಯಿತು. ಓಕೆ, 4 ಆದಮೇಲೆ ನೆಕ್ಸ್ಟ್ ಏನಿದೆ? ಎಕ್ಸ್ಪೋನೆಂಟ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಏನಿದೆ? ಡಿವಿಷನ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಏನಿದೆ? ಮಲ್ಟಿಫಿಕೇಶನ್ ಇದೆ. ಸೊ ಇಲ್ಲಿ ಏನಾಗುತ್ತೆ? 2 + 2 4 ಅಂದರೆ -4 ಐತಿ. ಬ್ರ್ಯಾಕೆಟ್ ಕನ್ಸಿಡರ್ ಇದನ್ನು ಮಾಡಿ ಔಟ್ಸೈಡ್ ಬ್ರ್ಯಾಕೆಟ್ ಔಟ್ಸೈಡ್ ಇರುವಂಥ ಸಿಂಬಲ್ ಏನಿದೆಯೋ ಅದನ್ನು ನಾವು ಕನ್ಸಿಡರ್ ಮಾಡುತ್ತೆ. 2 + 2 4 ಅಂದರೆ -4. ನೆಕ್ಸ್ಟ್ ಏನಿದೆ? ಬ್ರ್ಯಾಕೆಟ್ ಕ್ಲೋಸ್ ಆಯಿತು. ಬ್ರ್ಯಾಕೆಟಲ್ಲಿರುವಂಥ ಆನ್ಸರ್ ನಮಗೆ 4 ಬಂತು. ನೆಕ್ಸ್ಟು ಯಾವ್ದು ಪ್ರಿಯಾರಿಟಿ ಕೊಡುತ್ತೆ? ಮಲ್ಟಿಫಿಕೇಶನ್ ಪ್ರಿಯಾರಿಟಿ ಕೊಡುತ್ತೆ. 4 × 2 8 ಆಯಿತು, ಅಂದರೆ -8 ಆಯಿತು. ಸೊ ನೆಕ್ಸ್ಟ್ ಏನು ಮಾಡುತ್ತೆ? -8 ಆದಮೇಲೆ ಎಡಿಷನ್ನೇ ಕೊಡುತ್ತೆ. ಸೊ 2 + 2 ಏನಾಯಿತು? ಇದು ಕ್ಯಾಲ್ಕುಲೇಷನ್ ಆಗುತ್ತೆ, 4 ಆಯಿತು. ಸೊ ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಅಂದರೆ 4 - 8 ಎಷ್ಟು? ನಮ್ಮ ಆನ್ಸರ್ ಎಷ್ಟು ಬಂತು? -4 ಬಂತು. ನೋಡೋಣ ಆನ್ಸರ್ ಕರೆಕ್ಟ್ ಬರ್ತಾ ಇಲ್ಲ ಅಂದರೆ ರಿಸಲ್ಟ್ ಏನು ಬರುತ್ತೆ ಅಂತ. ಸೊ ಫೈನಲ್ ನಮ್ಗೆ ಏನಾಯಿತು? ರಿಸಲ್ಟು ಓಕೆ ಎಷ್ಟು ಬಂತು? 4 ಬಂತು. ಸೊ ಇದು ನಿಮಗೆ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಇದನ್ನು ನೀವು ಚೆನ್ನಾಗಿ ಲರ್ನ್ ಮಾಡಿ. ಸೊ ನಿಮ್ಗೆ ಇದ್ರ ಪ್ರಕಾರ ಏನಾಯಿತು? ಫಸ್ಟು ಬ್ರ್ಯಾಕೆಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ ಪ್ರಿಯಾರಿಟಿ, ದೆನ್ ಎಕ್ಸ್ಪೋನೆಂಟ್ಸ್ ಕೊಡುತ್ತೆ, ದೆನ್ ಡಿವಿಷನ್ ಕೊಡುತ್ತೆ, ಮಲ್ಟಿಫಿಕೇಶನ್, ದೆನ್ ಅಡಿಷನ್ ಆ್ಯಂಡ್ ದೆನ್ ಸಬ್ಸ್ಟ್ರಾಕ್ಷನ್. ಓಕೆ, ನಾನು ನಿಮಗೆ ಎಕ್ಸ್ಪೋನೆಂಟ್ಸ್ ಅಂದರೆ ಏನಂತ. ಸೊ ಇಲ್ಲಿ ಏನಂದರೆ ನಾವು 2 ಪವರ್ ಆಫ್ 2 ಅಂದರೆ ಈಗ ನಾನು 2 ಪವರ್ ಆಫ್ 2 ಅಂದರೆ ನಮಗೆ ಎಷ್ಟು? 4 ಆಗಬೇಕು. ಸೊ ನಮ್ಗೆ ಇಲ್ಲಿ ಏನಂದರೆ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ನಮಗಿಲ್ಲಿ
ಇವಾಗ ಈ ಬೆಡ್ಮಾಸ್ ಥಿಯರಮ್ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಇದರಲ್ಲಿ ಎಕ್ಸ್ಪೋನೆಂಟ್ಸ್ ಏನು ಅಂತ ನಾನು ಹೇಳ್ತೀನಿ. ಸೊ ಎಕ್ಸ್ಪೋನೆಂಟ್ಸ್ ಅಂದರೆ ಇದನ್ನು ನಾವು ಪವರ್ ಅಂದರೆ 2 ಪವರ್ 2 ಅಥವಾ 6 ಪವರ್ 2 6 ಪವರ್ 6 ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೋಡಿ ಇಲ್ಲ 2 ಅಂತಂದು ಟೈಪ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವು ಕ್ಯಾರೆಕ್ಟ್ ಸಿಂಬಲ್ ಇದೆಲ್ಲಿ ಇರ್ತದೆ ನಿಮಗೆ ಕೀ 6 ಅಂದರೆ ಕೀ 6 ಅಲ್ಲಿದೆ. ಸೊ ನೀವು ಶಿಫ್ಟ್ ಹೊಡೆದು ಕೀ 6 ಟೈಪ್ ಮಾಡಿದರೆ ನಿಮಗೆ ಕ್ಯಾರೆಟ್ ಸಿಂಬಲ್ ಬರುತ್ತೆ. ಇಂಟು 2 ಹೊಡೆದ್ರೆ ಸೊ ನಿಮಗೆ ರಿಸಲ್ಟ್ ಏನು ಬರುತ್ತೆ 6 ಬರುತ್ತೆ. ಸಾರಿ, ಸೊ 2 ಅಂದರೆ ಕ್ಯಾರೆಟ್ ಸಿಂಬಲ್ ಯೂಸ್ ಮಾಡಿದ್ರೆ ಇದರ ಅರ್ಥ ಏನಂದರೆ 2 ಪವರ್ ಆಫ್ 2. ಓಕೆ, ಸೊ ನಿಮಗೆ ಸೇಮ್ ರಿಸಲ್ಟ್, ಯಾಕಂದರೆ ನಾವು ಈಕ್ವಲ್ ಸಿಂಬಲ್ ಯೂಸ್ ಮಾಡಿಲ್ಲ ಈ MS Excelಲ್ಲಿ. ಬಿಫೋರ್ ನೀವು ಯಾವುದೇ ಫಾರ್ಮುಲಾ ಯೂಸ್ ಮಾಡಿದ್ರು ಈಕ್ವಲ್ ಸಿಂಬಲ್ ಇಸ್ ಮ್ಯಾಂಡೇಟ್ರಿ. ಫಸ್ಟ್ ಈಕ್ವಲ್ ಸಿಂಬಲ್ ಆದಮೇಲೆ ನಿಮಗೆ ಫಂಕ್ಷನ್ನು ವರ್ಕ್ ಆಗುತ್ತೆ. ಸೊ ಈಕ್ವಲ್ 2 ಪವರ್ ಆಫ್ 2 ಅಂದರೆ ನಮಗೆ ಎಷ್ಟು ಆನ್ಸರ್ 4 ಬರಬೇಕು. ಓಕೆ, ರಿಸಲ್ಟ್ ಎಷ್ಟು ಬರುತ್ತೆ ನೋಡೋಣ. ಸೊ ಎಸ್ 4 ಬಂತು. ಸೊ ನಾನು ಒನ್ ಮೋರ್ ಎಕ್ಸಾಂಪಲ್ ಕೊಡ್ತೀನಿ. ಈಕ್ವಲ್ ಟು ಓಕೆ ನಾನು ಜಸ್ಟ್ ಫಾಂಟ್ ಸೈಜ್ ಜಾಸ್ತಿ ಮಾಡ್ತೀನಿ. ಸೊ ಈಕ್ವಲ್ 6 ಪವರ್ ಆಫ್ 2. ಸೊ ಎಷ್ಟು ಬರುತ್ತೆ ಅಥವಾ ಪವರ್ ಆಫ್ 2. ಸೊ ಅದು ಎಷ್ಟು ಬಂತು ರಿಸಲ್ಟು 36 ಬಂತು. ಸೊ ಇದು ನಾನು 6 ಪವರ್ ಆಫ್ 6 ಓಕೆ ಜಸ್ಟ್ ಟೈಪ್ ಮಾಡಿದ್ರೆ 64 ಸಾರಿ 6 ಪವರ್ ಆಫ್ 6 6 ಟೈಮ್ಸ್ ಅಂದರೆ 2 ಟೈಮ್ಸ್ ಅಲ್ಲ 6 ಟೈಮ್ಸ್ ಆಗುತ್ತೆ. ಸೊ ನಾನು ಈಗ 6 ಟೈಮ್ಸ್ ಅಂದರೆ ಯೂಸ್ ಮಾಡಿದರೆ ಸೊ 46,656 ಬರುತ್ತೆ. ಸೊ ಈಗ ನಾನು ಪವರ್ ಆಫ್ 3 ಯೂಸ್ ಮಾಡಿ 6 ಪವರ್ ಆಫ್ 3 ಯೂಸ್ ಮಾಡಿದರೆ ಸೊ ನನಗೆ 216 ಬರುತ್ತೆ. ಸೊ ನಿಮಗೆ ಅದೇ ಹೇಗಂತ ನಾನು ಹೇಳ್ತೀನಿ, ಜಸ್ಟ್ ಇಲ್ಲಿ ನೋಡಿ. ಈಸ್ ಈಕ್ವಲ್ ಟು 6 ಇಂಟು 6 ಓಕೆ ಎಷ್ಟು ಅಂತ ಆನ್ಸರು 36 ಬಂತು. ಸೊ ಈಕ್ವಲ್ 36 ಇಂಟು 6 ಓಕೆ 216 ಅಂದರೆ ಇಲ್ಲೇನಾಯಿತು 6 ಇಂಟು 6 ಪವರ್ 2 36 ಮತ್ತು 6 ಪವರ್ 3 216 ಈ ರೀತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನಾವು ಇದಕ್ಕೆ ಏನಂತೀವಿ ಎಕ್ಸ್ಪೋನೆಂಟ್ಸ್ ಅಂತೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಿಮಗೇನು ತಿಳ್ಕೊಂಡ್ರೆ ಅಂದರೆ ಒಂದು ಕ್ಯಾಲ್ಕುಲೇಷನಲ್ಲಿ ಪ್ರಿಯಾರಿಟಿ ವೈಸು ಓಕೆ ಅಂದರೆ ಬೆಡ್ಮಾಸ್ ಥಿಯರಮ್ ಈ ಪ್ರಿಯಾರಿಟಿ ವೈಸು ಎಕ್ಸೆಲಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಈ ಬೆಡ್ಮಾಸ್ ಥಿಯರಮ್ ಬಗ್ಗೆ ನೀವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ. ಓಕೆ ನೋಡಿ, ಮಂತ್ಲಿ ಹೋಮ್ ಬಜೆಟ್ January 2025. ಸೊ ಇದು ನಾವು ಮಂತ್ಲಿ ಹೋಮ್ ಬಜೆಟ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಮತ್ತು ಇದರಲ್ಲಿ ನಾವು ಏನೇನು ಟೈಪ್ ಮಾಡಿದ್ದೀವಿ. ನಾನು ಒಂದು XYZ ಪರ್ಸನ್ದು ಒಂದು ಇನ್ಕಮ್ ಎಷ್ಟಿದೆ ಅಂದರೆ ಮಂತ್ಲಿ 20,000 ಇದೆ. ಓಕೆ, ಸೊ ಈ 20,000ಅಲ್ಲಿ ಅವ್ನ ಮಂತ್ಲಿ ಎಕ್ಸ್ಪೆನ್ಸಿವ್ ಎಷ್ಟಿದೆ, ಸೊ ಓವರ್ ಆಲ್ ಆಫ್ಟರ್ ಎಕ್ಸ್ಪೆನ್ಸಿವ್ ಎಷ್ಟು ಸೇವಿಂಗ್ಸ್ ಮಾಡ್ತಾನೆ, ಸೊ ಅದನ್ನು ನಾವು ಈ ಮಂತ್ಲಿ ಹೋಮ್ ಬಜೆಟಲ್ಲಿ ನಾವು ನೋಡೋಣ. ಸೊ ಓಕೆ, ಈಗ XYZ ಪರ್ಸನ್ದು ಇನ್ಕಮ್ ಬಂದು 20,000 ಇದೆ. ಸೊ ಒಂದು ಮಂತ್ ಎಕ್ಸ್ಪೆನ್ಸಿವ್ ಏನಂದರೆ ರೆಂಟ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾನೆ, ಫುಡ್ಗೆ ಪರ್ ಮಂತಿಗೆ ಎಷ್ಟು ಅಮೌಂಟು ಸ್ಪೆಂಡ್ ಮಾಡ್ತಾನೆ, ಮೊಬೈಲ್ ಬಿಲ್ಗೆ ಎಷ್ಟು ಸ್ಪೆಂಡ್ ಮಾಡ್ತಾನೆ, ವಾಷಿಂಗ್ಗೆ ಎಷ್ಟು ಸ್ಪೆಂಡ್ ಮಾಡ್ತಾನೆ, EMI, ಪೆಟ್ರೋಲು ಓಕೆ ETC. ಸೊ ಇದಕ್ಕೆಲ್ಲ ನಾವು ಎಕ್ಸ್ಪೆನ್ಸಿವ್ ಅಂತೀವಿ. ಸೊ ಈ ಎಕ್ಸ್ಪೆನ್ಸಿವ್ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮ ಹಿರಿಯರು, ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರದರ್ ಅಥವಾ ನಿಮ್ಮ ತಂದೆಯವರು ಕೇಳಿ ತಿಳ್ಕೊಳ್ಳಿ, ಇಲ್ಲಾಂದರೆ ನೀವು ಒಂದು ಅಪ್ರಾಕ್ಸಿಮೇಟ್ ಒಂದು ವ್ಯಾಲ್ಯೂನ ನೀವು ಆ್ಯಡ್ ಮಾಡಿ. ಸೊ ನಾನು ಈ ಒಂದು ಡೇಟಾದಲ್ಲಿ ಒಂದು ವ್ಯಾಲ್ಯೂ ನಾನು ಕೊಟ್ಟಿದ್ದೀನಿ. ರೆಂಟಿಗೆ 10,000, ಫುಡ್ಗೆ 5,000, ಮೊಬೈಲ್ ಬಿಲ್ಗೆ 500, ವಾಷಿಂಗ್ 400, EMI 1,600, ಪೆಟ್ರೋಲ್ 1,000. ಸೊ ಈ ರೀತಿ ಕೊಟ್ಟಿದ್ದೀವಿ. ಈ ಪರ್ಸನ್ ಒಂದು ಅಂದರೆ XYZ ಪರ್ಸನ್ದು ಟೋಟಲ್ ಇನ್ಕಮ್ ಎಷ್ಟಿದೆ ಪರ್ ಮಂತ್ 20,000 ಇದೆ. ಸೊ ಈ ಒಂದು ಟೋಟಲ್ ನಾವು ಎಕ್ಸ್ಪೆನ್ಸಿವ್ ಪರ್ ಮಂತ್ ಎಕ್ಸ್ಪೆನ್ಸಿವ್ ಎಷ್ಟಾಗುತ್ತೆ ಅಂತ ನಾವು ಈಗ ಕಂಡುಹಿಡಿಬೇಕು, ಅಂದರೆ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈಕ್ವಲ್ SUM ಸಮ್ ಓಕೆ ಜಸ್ಟ್ ಸಮ್ ಕ್ಲಿಕ್ ಮಾಡಿ ನಿಮಗೆ
ಯಾವ ಡೇಟಾನ ಎಡಿಷನ್ ಮಾಡಬೇಕಲ್ವ, ಸೊ ಆ ಡೇಟಾನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ಓ ಮೈ ಗಾಡ್ 18,500 rupees. ಸೊ ಈಸ್ ಇನ್ಕಮ್ ಎಷ್ಟಂದರೆ 20,000, ಬಟ್ ಪರ್ ಮಂತ್ ಎಕ್ಸ್ಪೆನ್ಸಿವ್ ಎಷ್ಟು 18,500. ಸೊ ನಾನು ಈ ಎಕ್ಸ್ಪೆನ್ಸಿವ್ನ ಯಾವಾಗಲೂ ರೆಡ್ಡಲ್ಲಿ ಹೈಲೈಟ್ ಮಾಡ್ತೇನೆ ಅಂದರೆ ಎಕ್ಸ್ಪೆನ್ಸಿವ್ ಇಟ್ಸ್ ಎ ಡೇಂಜರ್. ಸೊ ಹಂಗೆ ನಾನು ಜಸ್ಟ್ ಒಂದು ರೆಡ್ ಕಲರಲ್ಲಿ ಏನು ಅದನ್ನು ಹೈಲೈಟ್ ಮಾಡ್ತೀನಿ. ದೆನ್ ಕಲರ್ ನಾನು ವೈಟ್ ಕಲರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಆದಷ್ಟು ನೀವು ಎಕ್ಸ್ಪೆನ್ಸಿವ್ನ ಕಡಿಮೆ ಮಾಡಿ. ಅಂದರೆ ಹೇಗೆ ಅಂದರೆ ಅನ್ನೆಸೆಸರಿ ಸ್ಪೆಂಡ್ ಮಾಡಬೇಡಿ. ಅಂದರೆ ಅವಶ್ಯಕತೆ ಇರಲಾರ್ದಂಥ ಒಂದು ವಸ್ತುವಿಗೆ ಅಥವಾ ಏನೋ ಒಂದು ಪರ್ಚೇಸಿಂಗ್ಗೆ ಅನ್ನೆಸೆಸರಿಯಾಗಿ ಮನಿಯನ್ನು ಸ್ಪೆಂಡ್ ಮಾಡಬೇಡಿ. ಸೊ ನೋಡಿ, ಇದು ನೀವು ಎಕ್ಸ್ಪೆನ್ಸಿವ್ ಜಾಸ್ತಿ ಆದರೆ ನಿಮ್ಮ ಇನ್ಕಮಲ್ಲಿ ಎಕ್ಸ್ಪೆನ್ಸಿವ್ ಮ್ಯಾಕ್ಸಿಮಮ್ 85% ಇದೆ. ಸೊ ನಿಮ್ಮ ಸೇವಿಂಗ್ಸ್ ಏನಾಗುತ್ತೆ ಅವಾಗ ಭಾಳ ಕಡಿಮೆ ಆಗುತ್ತೆ. ಸೊ ಇದರಿಂದ ನಿಮಗೆ ಫ್ಯೂಚರಲ್ಲಿ ಫೈನಾನ್ಷಿಯಲ್ ಎಫೆಕ್ಟ್ ಆಗುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಎಲ್ಲಿ ಎಷ್ಟು ಉಳಿತಾಯ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಅಮೌಂಟ್ನ ನೀವು ಉಳಿತಾಯ ಮಾಡಬೇಕು. ಓಕೆ, ಸೊ ನೀವು ರೆಂಟು ಈಗ 10,000 ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 10,000. ಸೊ ನೀವು ಅದನ್ನು ಉಳಿತಾಯ ಮಾಡೋಕ್ಕಾಗತ್ತೆ ಪಾಸಿಬಿಲಿಟಿ ಚೆಕ್ ಮಾಡಬೇಕು. ಸೊ ನಮಗೆ 8,000 ಅಥವಾ 7,000 ರೆಂಟಲ್ಲಿ ಸಿಗುವಂಥ ಹೋಮ್ ಇದ್ದರೆ ಸೊ ನಾವಲ್ಲಿ ಆದಷ್ಟು ನಾವು ಫ್ಯೂಚರಲ್ಲಿ ಸೆಕ್ಯೂರ್ ಆಗಿರ್ತೀವಂತ. ಸೊ ಈಗ ಓಕೆ, ನಾವೀಗ ಕ್ಯಾಲ್ಕುಲೇಷನ್ಗೆ ಬರೋಣ. ಸೊ ನಮ್ಮ ಇನ್ಕಮ್ ಎಷ್ಟು 20,000, ನಮ್ಮ ಎಕ್ಸ್ಪೆನ್ಸಿವ್ ಎಷ್ಟು 18,500, ನಮ್ಮ ಅಂದರೆ XYZ ಪರ್ಸನ್. ಓಕೆ, ಈಗ ಈ ಒಂದು ಸೇವಿಂಗ್ಸ್ ಮಂತ್ಲಿ ಸೇವಿಂಗ್ಸ್ ಎಷ್ಟಂತ ಕಂಡುಹಿಡಿಯೋಣ. 500 ಮಾಡೋಣ ಈಕ್ವಲ್ ಟೋಟಲ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಿವ್. ಓಕೆ, ಸೊ ಈ ಪರ್ಸನ್ನ ಓವರ್ ಆಲ್ ಇನ್ಕಮ್ ಎಷ್ಟಂದರೆ ಬರೀ 1,500 rupees. ಸೊ ಇವಾಗ ನಾನು ಈ ಸೇವಿಂಗ್ಸ್ನ ನಾನು ಹೇಗೆ ಇನ್ಕ್ರೀಸ್ ಮಾಡೋದು ಸೊ ಅಂತ ನೋಡೋಣ. ಸೊ ನಾನು ಜಸ್ಟ್ ಇಲ್ಲಿ 10,000 ಯೂಸ್ ಮಾಡಲಿ. ನಾನು ಏನು ಮಾಡ್ತೀನಿ 8,000 ರೆಂಟ್ಗೆ ಹೋದರೆ ಸೊ ನಮಗೆ ಅಮೌಂಟ್ ಎಷ್ಟು ಸೇವ್ ಆಯಿತು 3,500 ಆಯಿತು. ಬಿಫೋರ್ 10,000 ಕೊಟ್ಟರೆ ಸೊ ಎಕ್ಸ್ಪೆನ್ಸಿವ್ ಏನಾಯಿತು 18,500 ಆಯಿತು, ಸೇವಿಂಗ್ಸು 1,500 ಆಯಿತು. ಓಕೆ, ನಾವೀಗ ಈ ಸೆಷನಲ್ಲಿ ನಾವು ಎಂಪ್ಲಾಯೀಸ್ ಸ್ಯಾಲ್ರಿ ರಿಪೋರ್ಟ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಎಂಪ್ಲಾಯೀಸ್ ಸ್ಯಾಲ್ರಿ ರಿಪೋರ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಇದರಲ್ಲಿ ನಾವು ಹೇಗೆ ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಮತ್ತು ಓಕೆ ಹಾಗೆ ಪರ್ಸೆಂಟೇಜ್ ಜೊತೆಗೆ ನಾವು ಹೇಗೆ ತಿಳ್ಕೊಳೋದಂತ ನೋಡೋಣ. ಸೊ ನೋಡಿ, ಇಲ್ಲಿ ಎಂಪ್ಲಾಯ್ ಕೋಡು E01 ಎಂಪ್ಲಾಯ್ ಕೋಡು, ನೇಮ್ ಬಂದು ಎಂಪ್ಲಾಯ್ ನೇಮ್ ಬಂದು ಎ, ಡಿಪಾರ್ಟ್ಮೆಂಟ್ ಬಂದು ಸೇಲ್ಸ್, ಅವ್ನ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ. ಸೊ HRA, DA, TA, PF, ESI, ಟೋಟಲ್ ಅವ್ನ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ, ಗ್ರಾಸ್ ಸ್ಯಾಲ್ರಿ ಎಷ್ಟು ಡಿಡಕ್ಷನ್ ಆಗುತ್ತೆ, ಮತ್ತು ಬೈ ಹ್ಯಾಂಡ್ ಅಂದರೆ ನೆಟ್ ಸ್ಯಾಲ್ರಿ ಎಷ್ಟಿದೆ ಅಂತ ನಾವು ಈ ಇದರಲ್ಲಿ ತಿಳಿಯೋಣ. ಈಗ ಇಲ್ಲಿ HRA ಅಂದರೆ ಏನಂದರೆ ಹೌಸ್ ರೆಂಟ್ ಅಲವೆನ್ಸ್ ಅಂತ, DA ಅಂದರೆ ಡಿಯರ್ನೆಸ್ ಅಲವೆನ್ಸ್ ಅಂತ, TA ಅಂದರೆ ಟ್ರಾವೆಲ್ ಅಲವೆನ್ಸ್ ಅಂತ, PF ಅಂದರೆ ಪ್ರಾವಿಡೆಂಟ್ ಫಂಡ್ ಅಂತ, ಮತ್ತು ESI ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಂದರೆ ನಾವು ಗ್ರಾಸ್ ಸ್ಯಾಲ್ರಿಯಲ್ಲಿ ಏನು ಬರುತ್ತೆ ಅಂದರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ HRA ಪ್ಲಸ್ DA ಪ್ಲಸ್ TA, ಇದು ಬಂದು ನಮಗೆ ಟೋಟಲ್ ಗ್ರಾಸ್ ಸ್ಯಾಲ್ರಿ. ಅಂದರೆ ಒಂದು ಕಂಪ್ನಿ ಒಬ್ಬ ಎಂಪ್ಲಾಯಿಗೆ ಟೋಟಲ್ ಸ್ಯಾಲ್ರಿ ಏನು ಕೊಡುತ್ತಲ್ಲ ಸೊ ಅದಕ್ಕೆ ನಾವು ಏನಂತೀವಿ ಗ್ರಾಸ್ ಸ್ಯಾಲ್ರಿ ಅಂತೀವಿ. ಸೊ ಡಿಡಕ್ಷನ್ ಟೋಟಲ್ ಗ್ರಾಸ್ ಸ್ಯಾಲ್ರಿಯಲ್ಲಿ ಏನು ಡಿಡಕ್ಷನ್ ಮಾಡುತ್ತಲ್ಲ ಕಂಪ್ನಿ, ಫಾರ್ ಎಕ್ಸಾಂಪಲ್ PF ಮತ್ತು ESI, ಇದನ್ನು ನಮ್ಮ ಏನು ಟೋಟಲ್ ಏನು ಅಮೌಂಟ್ ಬರ್ತಲ್ಲ ಇದನ್ನು ನಮ್ಮ ಗ್ರಾಸ್ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಏನಂತೀವಿ ನಾವು PF ESIನ ಡಿಡಕ್ಷನ್ ಅಂತೀವಿ. ಸೊ ನಮ್ಮ ನೆಟ್ ಸ್ಯಾಲ್ರಿ ಹೆಂಗೆ ಸಿಗುತ್ತೆ ಅಂದರೆ ಈ ಗ್ರಾಸ್ ಸ್ಯಾಲ್ರಿಯಲ್ಲಿ ಟೋಟಲ್ ಡಿಡಕ್ಷನ್ ಮಾಡಿದಾಗ ಬ್ಯಾಲೆನ್ಸ್ ಏನು ಅಮೌಂಟ್ ಸಿಗುತ್ತಲ್ಲ ಇದಕ್ಕೆ ನಾವು ನೆಟ್ ಸ್ಯಾಲ್ರಿ ಅಂತೀವಿ. ಸೊ ಇವಾಗ ನೋಡೋಣ. ಈಗ HRA ನನಗೆ ಇಲ್ಲಿ ಅಂದರೆ ಒಂದು ಅಪ್ರಾಕ್ಸಿಮೇಟ್ ನಾನು 4% ಅಂತ ಕೊಟ್ಟಿದ್ದೀನಿ. ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಕಂಪ್ನಿ. ಓಕೆ, ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ. ಜಸ್ಟ್ ನಾನು ಒಂದು ಕ್ಯಾಲ್ಕುಲೇಷನ್ ಪರ್ಪೋಸಿಗೆ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಪರ್ಸೆಂಟೇಜ್ನ ನಾನು ಓನ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. HRA 4%, DA 2%, TA 2%, PF 12% ಮತ್ತು ESI 1%. ಇದೆಲ್ಲ ಪರ್ಸೆಂಟೇಜಲ್ಲಿ ಅದಕ್ಕೆ ನಾವು ಈ ಬೇಸಿಕ್ ಸ್ಯಾಲ್ರಿಗೆ ನಾನು ಈ ಪರ್ಸೆಂಟೇಜ್ನ ಇದು ಮಾಡಿದ್ದೀನಿ. ಸೊ ಇಲ್ಲಿ
ಇಲ್ಲಿ ಅಂದರೆ ಈ ಚಾಪ್ಟ್ರಲ್ಲಿ ನಾವೇನಂತಂದ್ರೆ ಅಡಿಷನ್ ಮಾಡ್ತೀವಿ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, ಹಾಗೆ ಜೊತೆಗೆ ಏನು ಮಾಡ್ತೀವಿ ಅಂದರೆ ನಾವು ಆ್ಯಾವ್ರೇಜ್ನ ಅಂದರೆ ಪರ್ಸೆಂಟೇಜ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇವಾಗ ನಮ್ಮ HRA ಎಷ್ಟಿದೆ ಅಂತ ನೋಡೋಣ. ಈಗ ಈಕ್ವಲ್ ಓಕೆ ಬೇಸಿಕ್ ಸ್ಯಾಲ್ರಿ ಇಂಟು 4%. ನೀವು ಡೈರೆಕ್ಟ್ ಸೆಲೆಕ್ಟ್ ಆದರೂ ಮಾಡ್ಬೋದು ಅಥವಾ 4% ಅಂತ ನೀವು ಟೈಪ್ ಮಾಡ್ಬೋದು. ಸೊ ನಮ್ಮದು ವ್ಯಾಲ್ಯೂ ಎಷ್ಟು ಬಂತು? 400 rupees ಬಂತು. ಅಂದರೆ ಸೊ ನನ್ನ ಬೇಸಿಕ್ ಸ್ಯಾಲ್ರಿಯಲ್ಲಿ ನನಗೆ HRA ಅಂತ ಎಷ್ಟು ಕೊಡ್ತಿದ್ದಾರೆ? 400 rupeesನ HRA ನನಗೆ ಕಂಪ್ನಿ ಕೊಡ್ತಾ ಇದೆ. ಸೊ ಇವಾಗ ನಾನು ಒಬ್ಬ ಎಂಪ್ಲಾಯ್ ಅಂದರೆ ಎಂಪ್ಲಾಯ್ದು ನಾನು HRA ಕಂಡಿಡಿದೆ. ಸೊ ನನಗೆ ಎಂಪ್ಲಾಯ್ B, ಎಂಪ್ಲಾಯ್ C, ಎಂಪ್ಲಾಯ್ D ಹೇಗೆ ಇದು ಮಾಡೋದು? ಸೊ ನಾನು ಎವ್ರಿ ಟೈಮು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಸೊ ನಾನು ಈಗ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಮಾಡಿದಂಥ ಸೆಲ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಫಿಲ್ ಅಂತ ಆಪ್ಷನ್ ಬರುತ್ತೆ. ಸೊ ನಾವು ಜಸ್ಟ್ ಡ್ರ್ಯಾಗ್ ಮಾಡಿದರೆ ಸೊ ನಮಗೆ ಫರ್ದರ್ ನೆಕ್ಸ್ಟ್ A B C D ಅಂತ ನೆಕ್ಸ್ಟ್ ಏನು ಎಂಪ್ಲಾಯ್ಸ್ ಇದ್ದಾರಲ್ಲ ಅವರೆಲ್ಲ ಬ್ಯಾಲೆನ್ಸ್ ಎಂಪ್ಲಾಯ್ಸ್ದೆಲ್ಲ HRA ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಾವೀಗ ಪರ್ಸೆಂಟೇಜ್ನ ನಾವು ಬೇಸಿಕ್ ಸ್ಯಾಲ್ರಿ ಜೊತೆಗೆ ಡೈರೆಕ್ಟಾಗಿ ನಾವು ಪರ್ಸೆಂಟೇಜ್ನ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿದ್ವಿ. ಸೊ ನಾವು ಇದನ್ನೇ ಇನ್ನೊಂದು ಮೆಥಡಲ್ಲಿ ಮಾಡೋಣ. ಈಕ್ವಲ್ ಬೇಸಿಕ್ ಸ್ಯಾಲ್ರಿ ಇಂಟು ನೀವೇನಿಲ್ಲಿ ಟೈಪ್ ಮಾಡಿದ್ರಲ್ಲ ಪರ್ಸೆಂಟೇಜ್ ಸೆಲ್, ಆ ಸೆಲ್ನ ಜಸ್ಟ್ ಕ್ಲಿಕ್ ಮಾಡಿ ಎಂಟರ್ ಮಾಡಿದರೆ ಸೊ ನಿಮಗೆ DA ಬರುತ್ತೆ. DA ಅಂದರೆ ನಾನು ಹೇಳಿದೆ ಆಲ್ರೆಡಿ ಡಿಯರ್ನೆಸ್ ಅಲಯನ್ಸ್ ಅಂತ. ಓಕೆ, ಇಲ್ಲಿ ನಿಮಗೆ ಇಲ್ಲಿ ರಾಂಗ್ ತೋರಿಸ್ತಾ ಇದೆ, ಸಾರಿ ಈಕ್ವಲ್ ಟು ಓಕೆ ಬೇಸಿಕ್ ಇಂಟು ಬ್ರ್ಯಾಕೆಟ್ ಓಪನ್ ಓಕೆ 2 ಡಿವೈಡೆಡ್ ಬೈ 100. ಸೊ ನಾವು ಫಸ್ಟ್ ಈ ರೀತಿ ಮಾಡಬೇಕು. ಸೊ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸೆಷನಲ್ಲಿ ಅಂದರೆ ಪ್ರೀವಿಯಸ್ ಟ್ಯಾಬಲ್ಲಿ ನಾನು ನಿಮಗೆ ಹೇಳಿದೆ ಏನಂದರೆ ಫಸ್ಟು ಬೆಡ್ಮಾಸ್ ಥಿಯರಮ್ ಹೇಳಿದೆ. ಸೊ ಅಲ್ಲಿ ಅಂದರೆ ಫಸ್ಟು ಬ್ರ್ಯಾಕೆಟ್ ಕ್ಯಾಲ್ಕುಲೇಷನ್ ಆಗುತ್ತೆ, ಅದಾದಮೇಲೆ ಡಿವಿಷನ್ ಅಥವಾ ಮಲ್ಟಿಫಿಕೇಷನ್ ಇದಾಗುತ್ತಂತ. ಇಲ್ಲಿ ಅಂದರೆ 2 ಡಿವೈಡ್ ಬೈ 100 ಅಂದರೆ 2% ಆಗುತ್ತೆ. ಸೊ ಅದು ಇಂಟು ನಮ್ಮ ಬೇಸಿಕ್ ಸ್ಯಾಲ್ರಿಗೆ ಮಲ್ಟಿಫಿಕೇಷನ್ ಆಗುತ್ತೆ. ಸೊ ಈ ರೀತಿ ಮಾಡಿ ಎಂಟರ್ ಮಾಡಿದರೆ ನಮ್ಮ 200 ಬಂತು. ಸೊ ಜಸ್ಟು ಡ್ರ್ಯಾಗ್ ಡೌನ್ ಮಾಡಿದರೆ ನಮ್ಮ ಟೋಟಲ್ ವ್ಯಾಲ್ಯೂ ಬಂತು. ಸೊ ಈ ರೀತಿ ಓಕೆ. ಈಗ ನಾವು TA ಕಂಡಿಡೋಣ ಅಂದರೆ ಟ್ರಾವೆಲ್ ಅಲಯನ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಈಕ್ವಲ್ ಟು ಬೇಸಿಕ್ ಸ್ಯಾಲ್ರಿ ಇಂಟು 2% ಎಂಟರ್ ಓಕೆ. ಸೊ ನಮಗೆ equal to basic salary okay into 2% okay. ಡ್ರ್ಯಾಗ್ ಡೌನ್ ಮಾಡಿದ್ರೆ 200 ಬಂತು. ಜಸ್ಟ್ ಕ್ಲಿಕ್ ಮಾಡಿ. ಸೊ ನಮ್ದು ಎಷ್ಟಾಯಿತು? ಸೇಮ್ ಬಂತು, ಯಾಕಂದರೆ ಇಲ್ಲಿ ಬೋತ್ ಆರ್ 2% ಇರೋದ್ರಿಂದ DATA. ಸೊ ನಮಗೆ ವ್ಯಾಲ್ಯೂ ಸೇಮ್ ಬಂತು. ಸೊ ನಾವಿಲ್ಲಿ ಪರ್ಸೆಂಟೇಜ್ನ ಒಂದು 2 ವೇದಲ್ಲಿ ನಾವು ಕಂಡುಹಿಡಿಬೋದು ಓಕೆ. ಈ ರೀತಿ ಸೆಲ್ ಸೆಲೆಕ್ಟ್ ಮಾಡಿ ಇಂಟು ಪರ್ಸೆಂಟೇಜ್ನ ನಾವು ಟೈಪ್ ಮಾಡೋದ್ರಿಂದ ಫೈಂಡ್ ಔಟ್ ಮಾಡ್ಬೋದು. ಮತ್ತು ಇಲ್ಲಾಂದರೆ ಸೊ ಬೇಸಿಕ್ ಸ್ಯಾಲ್ರಿನ ಸೆಲೆಕ್ಟ್ ಮಾಡಿ ಇಂಟು ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ ಪರ್ಸೆಂಟೇಜ್ನ ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ಇಂಟು ಮಲ್ಟಿಫಿಕೇಷನ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ನಾವು PF ಮಾಡೋಣ. PF ಇಲ್ಲಿಗೆ 12% ಆಫ್ ಬೇಸಿಕ್ ಈಸ್ ಈಕ್ವಲ್ ಟು ಬೇಸಿಕ್ ಇಂಟು 12% ಓಕೆ ಎಂಟರ್. ESI ಈಕ್ವಲ್ ಬೇಸಿಕ್ ಇಂಟು 1% ಓಕೆ. ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿ ಓಕೆ. ಇವಾಗ ನಾವು ಟೋಟಲ್ ಗ್ರಾಸ್ ಸ್ಯಾಲ್ರಿನ ಫೈಂಡ್ ಔಟ್ ಮಾಡೋದು. ಗ್ರಾಸ್ ಸ್ಯಾಲ್ರಿಯಲ್ಲಿ ಏನೇನು ಆ್ಯಡ್ ಆಗುತ್ತೆ ಏನು ಹೇಳಿದೆ? ಬೇಸಿಕ್ ಸ್ಯಾಲ್ರಿ ಆ್ಯಡ್ ಆಗುತ್ತೆ, HRA ಆ್ಯಡ್ ಆಗುತ್ತೆ, DA TA ಇದು ನಮಗೆ ಆ್ಯಡ್ ಆಗಿ ನಮಗೆ ಗ್ರಾಸ್ ಸ್ಯಾಲ್ರಿಯಲ್ಲಿ ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ಈಸ್ ಈಕ್ವಲ್ ಟು SUM ಸಮ್
ಓಕೆ ಜಸ್ಟ್ ಸೆಲೆಕ್ಟ್ ಮಾಡಿ ಓಕೆ ಬ್ರಾಕೆಟ್ ಕ್ಲೋಸ್ ಎಂಟರ್ ಓಕೆ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿ ಸೊ ನಿಮ್ಮದು ರಿಸಲ್ಟ್ ಬಂತು ಗ್ರಾಸ್ ಸ್ಯಾಲ್ರಿ ಓಕೆ ಎಕ್ಸಾಂಪಲ್ 27,000 ಹೇಗೆ ಅಂದರೆ 25,000 ಪ್ಲಸ್ 1,000 26,000 ಪ್ಲಸ್ 500 26,500 ಪ್ಲಸ್ 500 ಸೊ 27,000 ಅಂದರೆ ಎಂಪ್ಲಾಯ್ ಡಿ ಎಂಪ್ಲಾಯ್ದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಬಂದು 27,000 ಸೊ ಹಾಗೆ ಎಂಪ್ಲಾಯ್ ಎ ಬಂದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಬಂದು 1,800 ಸೊ ನಾವೀಗ ಡಿಡಕ್ಷನ್ನ ಫೈಂಡ್ ಔಟ್ ಮಾಡಬೇಕು ಹೀಗೆ ಸೊ ಡಿಡಕ್ಷನ್ನ ಈಗ ಸಮ್ ಮಾಡಬೇಕು ಸೊ ಡಿಡಕ್ಷನಲ್ಲಿ ಏನಾಗುತ್ತೆ ಸಮ್ ಪಿ ಎಫ್ ಮತ್ತು ಇ ಎಸ್ ಐನ ಆ್ಯಡ್ ಮಾಡ್ತೀವಿ ಎಸ್ ಯು ಎಮ್ ಸಮ್ ಓಕೆ ಬ್ರಾಕೆಟ್ ಓಪನ್ ಜಸ್ಟ್ ಸೆಲೆಕ್ಟ್ ಮಾಡಿ ರೇನ್ನ ಬ್ರಾಕೆಟ್ ಕ್ಲೋಸ್ ಎಂಟರ್ ಸೊ ನಮಗೀಗ ಡಿಡಕ್ಷನ್ನು ಗೊತ್ತಾಯಿತು ಇವಾಗ ಎಂಪ್ಲಾಯ್ದು ಎ ಇವ್ರದ್ದು ನೆಟ್ ಸ್ಯಾಲ್ರಿ ಎಷ್ಟು ಅಂತ ನಾವು ಈಗ ಕಂಡುಹಿಡಿಯೋಣ ಈಸ್ ಈಕ್ವಲ್ ಟು ಸೊ ನಾವಿಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಗ್ರಾಸ್ ಸ್ಯಾಲ್ರಿ ಮೈನಸ್ ಡಿಡಕ್ಷನ್ ಓಕೆ ಎಂಟರ್ 9,500 ಓಕೆ ಸೊ ಇದನ್ನ ಜಸ್ಟ್ ನಾವು ಡ್ರ್ಯಾಗ್ ಡೌನ್ ಮಾಡಿದರೆ ಸೊ ನಮಗೆ ಟೋಟಲ್ ರಿಸಲ್ಟ್ ಸಿಗುತ್ತೆ ಕ್ಲಿಯರ್ ಅಲ್ವಾ ಸೊ ಈ ರೀತಿ ನಾವು ಎಂಪ್ಲಾಯ್ದು ಒಂದು ಸ್ಯಾಲ್ರಿ ರಿಪೋರ್ಟ್ನ ಕ್ರಿಯೇಟ್ ಮಾಡ್ಬೋದು ಸೊ ನಾವು ಈ ಎಂಪ್ಲಾಯ್ ಸ್ಯಾಲ್ರಿ ರಿಪೋರ್ಟಲ್ಲಿ ನಾವೇನು ಮಾಡ್ತೀವಿ ಪರ್ಸೆಂಟೇಜ್ನ ಹೇಗೆ ಮಾಡೋದು ಅಂತ ಕಲ್ತ್ವಿ ಸೊ ಬೇಸಿಕ್ ಸ್ಯಾಲ್ರಿಗೆ ಮತ್ತು ಎಚ್ ಆರ್ ಎ ಡಿ ಎ ಟಿ ಎನ ಪರ್ಸೆಂಟೇಜಲ್ಲಿ ಹೇಗೆ ಕಂಡುಹಿಡಿಯೋದು ಮತ್ತು ಟೋಟಲ್ ಗ್ರಾಸ್ ಸ್ಯಾಲ್ರಿ ಹೇಗೆ ಫೈಂಡ್ ಔಟ್ ಮಾಡೋದು ಡಿಡಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಮತ್ತು ಟೋಟಲ್ ನೆಟ್ ಸ್ಯಾಲ್ರಿನ ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ ಇವಾಗ ನಾವು ವ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋಣ ವ್ಯಾಟ್ ಕ್ಯಾಲ್ಕುಲೇಷನ್ ಅಂದರೆ ಮೊದಲು ನಮಗೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತಾ ಇದ್ವಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಸೊ ಇವಾಗ ನಾವೇನು ಜಿ ಎಸ್ ಟಿ ಅಂತೀವಲ್ಲ ಸೊ ನಾವು ಪ್ರೀವಿಯಸ್ ನಾವು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಇತ್ತು ಸೊ ಅದಕ್ಕೆ ನಾವು ವ್ಯಾಟ್ ಕ್ಯಾಲ್ಕುಲೇಷನ್ ಅಂತೀವಿ ಸೊ ವ್ಯಾಟ್ ಕ್ಯಾಲ್ಕುಲೇಷನ್ ಹೇಗೆ ಇದು ಮಾಡೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈ ಡೇಟಾದ ಒಂದು ನಾನು ಡೇಟಾ ಶೀಟ್ ಕ್ರಿಯೇಟ್ ಮಾಡಿದೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತೀರಿ ಆ ಪ್ರಾಡಕ್ಟಿಗೆ ಇಷ್ಟು % ಟ್ಯಾಕ್ಸ್ ಅಂತ ಇರುತ್ತೆ ಸೊ ಆ ಟ್ಯಾಕ್ಸ್ನ ವಿತ್ ಟ್ಯಾಕ್ಸ್ ಎಷ್ಟಾಗುತ್ತೆ ಮತ್ತು ವಿತೌಟ್ ಟ್ಯಾಕ್ಸ್ ಎಷ್ಟಾಗುತ್ತೆ ಆ ಪ್ರಾಡಕ್ಟ್ ಅಥವಾ ಆ ಗೂಡ್ಸ್ ಪ್ರೈಸ್ ಅಂತ ನಾವು ಇಲ್ಲಿ ವ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡೋಣ ಸೊ ಈಗ ನೋಡಿ ಒಂದು ಎಕ್ಸಾಂಪಲ್ ಒಂದು ನಂಬರ್ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟಿಗೂ ಒಂದು ಪರ್ಚೇಸ್ ಆರ್ಡರ್ ಅಂತ ಬಂದಾಗ ಸೊ ಅದಕ್ಕೊಂದು ಇನ್ವಾಯ್ಸ್ ನಂಬರ್ ಇರುತ್ತೆ ಸೊ ಇಲ್ಲಿ ಆ ಇನ್ವಾಯ್ಸ್ ನಂಬರ್ ಹಾಕಿದ್ದೀನಿ ಸೊ ಐಟಮ್ ಪರ್ಚೇಸರ್ ಅಂದರೆ ಸೊ ನೀವು ಯಾವ ಐಟಮ್ ಪರ್ಚೇಸ್ ಮಾಡಿದ್ದೀರಿ ಕೀಬೋರ್ಡ್ ಮಾಡಿದ್ದೀನಿ ಮೌಸು ಮಾನಿಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಮೊಬೈಲ್ ಪೆನ್ ರಿಮೋಟ್ ಸೊ ಎಕ್ಸಾಂಪಲ್ ಇಷ್ಟು ಪ್ರಾಡಕ್ಟ್ನ ನಾನು ಅಥವಾ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಕೀಬೋರ್ಡ್ದು ವ್ಯಾಲ್ಯೂ ಎಷ್ಟು ಅಮೌಂಟು ವಿತೌಟ್ ವ್ಯಾಟ್ ಓಕೆ ಸೊ ಒಂದು ಕೀಬೋರ್ಡ್ ವ್ಯಾಲ್ಯೂ ಬಂದು 500 ಓಕೆ ಮೌಸ್ ಎಷ್ಟು 500 ಸೊ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೀನಿ 2 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೀನಿ ಸೊ ಇದರ ಟೋಟಲ್ ಗ್ರಾಸ್ ಪ್ರೈಸ್ ಏನಾಯಿತು ಓಕೆ ಸೊ ಇಲ್ಲಿ ಗ್ರಾಸ್ ಪ್ರೈಸಲ್ಲಿ ಬಂದು ನಮಗೆ ವಿತೌಟ್ ಟ್ಯಾಕ್ಸ್ ಓಕೆ ಸೊ ಈ ಒಂದು ಕೀಬೋರ್ಡ್ದು ಎಷ್ಟು ಪರ್ಸೆಂಟೇಜ್ ಆಫ್ ವ್ಯಾಟ್ ಅಥವಾ ಟ್ಯಾಕ್ಸ್ ಇದೆ ಅಂದರೆ ಸೊ 12% ಓಕೆ ಸೊ ಇದ್ರ ವ್ಯಾಟ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಸೊ ಅದಾದಮೇಲೆ ಟೋಟಲ್ ಪ್ರೈಸಲ್ಲಿ ಗ್ರಾಸ್ ಪ್ರೈಸ್ ಪ್ಲಸ್ ವ್ಯಾಟ್ ಪ್ರೈಸ್ ಎರಡು ಆ್ಯಡ್ ಆದಾಗ ನನಗೆ ಟೋಟಲ್ ಪ್ರೈಸ್ ಬರುತ್ತೆ ಸೊ ಓಕೆ ಈಗ ನಾವು ಇದನ್ನ ವ್ಯಾಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಗ್ರಾಸ್ ಪ್ರೈಸ್ ನಾನು ಹೇಳಿದೆ ಗ್ರಾಸ್ ಪ್ರೈಸ್ ಅಂದರೆ ಸೊ ನಿಮ್ಮದು ಪ್ರಾಡಕ್ಟ್ ಪ್ರೈಸು ಇಂಟು ನಂಬರ್ ಆಫ್ ಕ್ವಾಂಟಿಟಿ ಸೊ ಈಸ್ ಈಕ್ವಲ್ ಟು ಅಥವಾ ಈಕ್ವಲ್ ಪ್ರೈಸ್ ಸೆಲೆಕ್ಟ್ ಮಾಡಿ ಇಂಟು ಸ್ಟಾರ್ ಹೊಡೀರಿ ಓಕೆ 2 ಸೆಲೆಕ್ಟ್ ಮಾಡಿ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ಸೊ ಟೋಟಲ್ 10 ಆಯಿತು ಸೊ ನಾವು ಇದನ್ನು ಪ್ರಾಡಕ್ಟ್ ಫಾರ್ಮುಲಾ ಯೂಸ್ ಮಾಡಿ ನಾವು ಮಾಡ್ಬೋದು 500 ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ 1500 ಜಸ್ಟ್ ನೀವು ಇದನ್ನು ಡ್ರ್ಯಾಗ್ ಡೌನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಸೊ ನಾವು ಇಲ್ಲಿ 2 ಟೈಪ್ಸಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಗ್ರಾಸ್ ಪ್ರೈಸು ಒಂದು ಸೊ ಪ್ರೈಸ್ ಇಂಟು ಕ್ವಾಂಟಿಟಿ ಸೊ ಈ ರೀತಿಯೂ ಮಾಡ್ಬೋದು ಅಥವಾ
ಈ ಪ್ರಾಡಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೊ ಈಕ್ವಲ್ ಪ್ರಾಡಕ್ಟ್ ಟೈಪ್ ಮಾಡಿ. ಓಕೆ, ಸೊ ರೇಂಜ್ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಸೊ ನಾವು ಎಂಟರ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಓಕೆ, ಇವಾಗ ನಾವು ವ್ಯಾಟ್ ರೇಟ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ 12%. ಒಂದು ಪ್ರಾಡಕ್ಟ್ 12% ಇದೆ, ಸಮ್ ಪ್ರಾಡಕ್ಟ್ ಎಷ್ಟಿದೆ 6% ಇದೆ, ಸಮ್ ಪ್ರಾಡಕ್ಟ್ 18% ಇದೆ, ಸಮ್ ಪ್ರಾಡಕ್ಟ್ 3% ಇದೆ. ಓಕೆ, ಸೊ ಈಗ ನಾನು ವ್ಯಾಟ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ವ್ಯಾಟ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈಸ್ ಈಕ್ವಲ್ ಟು ಆರ್ ಈಕ್ವಲ್ ಗ್ರಾಸ್ ಪ್ರೈಸ್ ಇಂಟು 12%. ಓಕೆ, ಜಸ್ಟ್ ಎಂಟರ್. ಸೊ ಎಷ್ಟು ಬಂತು? 120 rupees ಬಂತು. ಓಕೆ, ಸೊ ನಾವು ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿದ್ರೆ ಸೊ ನಮ್ಗೆ ಓವರ್ ಆಲ್ ಆಗಿ ವ್ಯಾಟ್ ಅಮೌಂಟ್ ಸಿಕ್ತು. ಓಕೆ, ಸೊ ಇವಾಗ ಅದನ್ನು ಟೋಟಲ್ ಪ್ರೈಸ್ ಮಾಡಬೇಕು. ಸೊ ನಾವಿಲ್ಲಿ ಟೋಟಲ್ ಪ್ರೈಸಲ್ಲಿ ಆ್ಯಡ್ ಮಾಡ್ತೀವಿ. ಏನು ಆ್ಯಡ್ ಮಾಡ್ತೀವಿ? ಸೊ ಗ್ರಾಸ್ ಪ್ರೈಸ್ ಪ್ಲಸ್ ವ್ಯಾಟ್ ಅಮೌಂಟ್. ಸೊ ಇವೆರಡು ನಾವು ಆ್ಯಡ್ ಮಾಡಿದಾಗ ನನಗೆ ಆ ಪ್ರಾಡಕ್ಟ್ದು ಟೋಟಲ್ ಪ್ರೈಸ್ ಸಿಗುತ್ತೆ. ಓಕೆ, ಅಂದರೆ ಆ ಟೋಟಲ್ ಆ ಇನ್ವಾಯ್ಸಲ್ಲಿ ಬಂದಂಥ ಟೋಟಲ್ ಪ್ರಾಡಕ್ಟ್ ಪ್ರೈಸ್ ಸಿಗುತ್ತೆ, ಕ್ವಾಂಟಿಟಿ. ಸೊ 1000 ಪ್ಲಸ್ ವ್ಯಾಟ್ ಅಮೌಂಟ್. ಸೊ ಎಂಟರ್. ಸೊ ಅಮೌಂಟ್ 1120 rupees. ಸೊ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿ. ಸೊ ನಿಮಗೆ ಟೋಟಲ್ ಅಮೌಂಟ್ ಸಿಕ್ತು ಇನ್ಕ್ಲೂಡಿಂಗ್ ವ್ಯಾಟ್. ಸೊ ಇಲ್ಲೇನಂದರೆ ಫಸ್ಟ್ ಪ್ರೈಸ್ ಬಂದು ಎಕ್ಸ್ಕ್ಲೂಡಿಂಗ್ ವ್ಯಾಟ್ ಅಂದರೆ ಯಾವುದೇ ಥರದ ಟ್ಯಾಕ್ಸ್ ಇಲ್ದಂಗೆ ಅದರ ಪ್ರೈಸು. ಒನ್ಸ್ ಟ್ಯಾಕ್ಸ್ ಆ್ಯಡ್ ಆದಾಗ ಎಷ್ಟಾಗುತ್ತೆ ಅದರ ಪ್ರೈಸ್. ಸೊ ಇಲ್ಲಿ ಬಂದು ನಮ್ಮ ಟೋಟಲ್ ಪ್ರೈಸಲ್ಲಿ ಬಂದು ಇನ್ಕ್ಲೂಡಿಂಗ್ ವ್ಯಾಟ್. ಓಕೆ, ಸೊ ಈ ವ್ಯಾಟ್ ಕ್ಯಾಲ್ಕುಲೇಷನ್ ಸೆಷನಲ್ಲಿ ನೀವು ಗ್ರಾಸ್ ಪ್ರೈಸ್ನ ಹೇಗೆ ಕಂಡುಹಿಡಿದು ಮತ್ತು ವ್ಯಾಟ್ ಅಂದರೆ ಟ್ಯಾಕ್ಸ್ನ ಹೇಗೆ ನೀವು ಕಂಡುಹಿಡಿದು ಮತ್ತು ಆಫ್ಟರ್ ಟ್ಯಾಕ್ಸ್ ಮತ್ತು ಗ್ರಾಸ್ನ ಎರಡು ಆ್ಯಡ್ ಮಾಡಿದಾಗ ಟೋಟಲ್ ಆ ಪ್ರಾಡಕ್ಟ್ ಅಥವಾ ಐಟಮ್ ಪ್ರೈಸ್ ಏನು ಬರುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡೋಣ ಈ ವಿಡಿಯೋದಲ್ಲಿ. ಓಕೆ, ನಾನು ಆಲ್ರೆಡಿ ಒಂದು ಡೇಟಾ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ನಾವು ಸಮ್ಮು, ಆ್ಯಾವ್ರೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತು ಕೌಂಟು. ಓಕೆ, ಸೊ ಇವು ವ್ಯಾಲ್ಯೂನ ನಾವು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸಮ್ ಹೇಗೆ ಮತ್ತು ಆ್ಯಾವ್ರೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತು ಕೌಂಟು. ಸೊ ನಾವು ಬೇಸಿಕ್ ಮೆಥಡ್ ಫಂಕ್ಷನ್ಸ್ನ ತಿಳ್ಕೊಳ್ಳೋಣ. ಸಮ್ ಫಂಕ್ಷನ್ಸ್ ಅಂದರೆ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಟ್ಯಾಬ್ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಮ್ ಅಂದರೆ ಎಡಿಷನ್ ಮಾಡೋದು. ಸೊ ರಿಸಲ್ಟ್ ಏನಾಗುತ್ತೆ ಅಂದರೆ ಜಸ್ಟ್ ಬ್ರಾಕೆಟ್ ಇಸ್ ಈಕ್ವಲ್ ಟು ಅಥವಾ ಈಕ್ವಲ್ SUM ಸಮ್ ಕ್ಲಿಕ್ ಮಾಡಿ ನಿಮಗೆ ಯಾವ ರೇಂಜ್ ಎಡಿಷನ್ ಆಗಬೇಕು ಆ ರೇಂಜ್ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಓಕೆ, ಇನ್ ಆ್ಯಾವ್ರೇಜ್ ಇಸ್ ಈಕ್ವಲ್ ಟು ಆ್ಯಾವ್ರೇಜ್. ಸೊ ಜಸ್ಟ್ ರೇಂಜ್ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ಮ್ಯಾಕ್ಸಿಮಮ್ ಓಕೆ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಟೈಪ್ ಮಾಡಿ ಮ್ಯಾಕ್ಸ್. ಓಕೆ, ಸೊ ಈ ಮ್ಯಾಕ್ಸಲ್ಲಿ ಏನಂದರೆ ಈ ಟೋಟಲ್ ಏನು ಈ ರೇಂಜ್ ಇದೆಯಲ್ಲ ಈ ರೇಂಜಲ್ಲಿ ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆಯೋ ಆ ವ್ಯಾಲ್ಯೂ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ, ಸೊ ಈ ಮ್ಯಾಕ್ಸಲ್ಲಿ ಈ ಟೋಟಲಲ್ಲಿ ನಮಗೆ ಯಾವುದು ಮ್ಯಾಕ್ಸಿಮಮ್ ಇದೆ. ಸೊ ಇಲ್ಲಿ 400 ಇದೆ. ಸೊ ನಮಗಿಲ್ಲಿ 400 ಬಂದಿದೆ. ಸೊ ಮಿನಿಮಮಲ್ಲಿ ಸಣ್ಣ ವ್ಯಾಲ್ಯೂ ಅಂದರೆ ಸ್ಮಾಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಇರುವಂಥ ಟೋಟಲ್ ಡೇಟಾದಲ್ಲಿ ನಮಗೆ ಯಾವ ವ್ಯಾಲ್ಯೂ ಸ್ಮಾಲ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಸ್ ಈಕ್ವಲ್ ಟು ಮಿನಿಮಮ್ MIN ಮೀನ್. ಓಕೆ, ಸೆಲೆಕ್ಟ್ ಮಾಡಿ ರೇಂಜ್, ಯಾವ ರೇಂಜಲ್ಲಿ ನಿಮಗೆ ಸ್ಮಾಲ್ ವ್ಯಾಲ್ಯೂ ಬೇಕು ಅದನ್ನು ಆ ರೇಂಜ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದರೆ ಸೊ ನಿಮಗೆ ಸ್ಮಾಲ್ ವ್ಯಾಲ್ಯೂ ಯಾವುದು ಇರುತ್ತೆ ಅದು ಸೊ ನಮಗೆ ಫೈಂಡ್ ಔಟ್ ಆಗುತ್ತೆ. ಓಕೆನಾ, ರಿಸಲ್ಟ್ ಸಿಗುತ್ತೆ. ಸೊ ಕೌಂಟ್ ಏನಂದರೆ ಇಲ್ಲಿ ನಮಗೆ ಎಷ್ಟು ನಂಬರ್ ಆಫ್ ಕೌಂಟ್ಸ್ ಅಂದರೆ ಕ್ವಾಂಟಿಟಿ ಎಷ್ಟಿದೆ ಅಂತ ನಮಗೆ ಕೌಂಟ್ ಮಾಡಿಕೊಡುತ್ತೆ. ಸೊ ಈಸ್ ಈಕ್ವಲ್ ಟು ಅಥವಾ ಈಕ್ವಲ್ ಕೌಂಟ್. ಓಕೆ, ಜಸ್ಟ್ ಡ್ರ್ಯಾಗ್ ಮಾಡಿ ಅಂದರೆ ರೇಂಜ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ಇಲ್ಲಿ ನಮಗೆ ಎಷ್ಟಿದೆ ಟೋಟಲ್ 6 ಕೌಂಟ್ ಇದೆ. 1 2 3 4 5 6. ಓಕೆ, ಕೌಂಟಲ್ಲಿ ಟೋಟಲಿ ಎಷ್ಟು ಡೇಟಾ ಇದೆ ಅಂತ ಕೌಂಟ್ ಮಾಡುತ್ತೆ. ಮಿನಿಮಮಲ್ಲಿ ಸ್ಮಾಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುತ್ತೆ. ಮ್ಯಾಕ್ಸಿಮಮಲ್ಲಿ ಏನು ಮಾಡುತ್ತೆ
ಬಿಗ್ಗೆಸ್ಟ್ ವ್ಯಾಲ್ಯೂನ ನಮಗೆ ರಿಸಲ್ಟ್ ಆಗಿ ಕೊಡುತ್ತೆ. ಸೊ ಆ್ಯಾವ್ರೇಜ್ ಇಲ್ಲಿ ಟೋಟಲ್ ಇರುವಂಥ ವ್ಯಾಲ್ಯೂನ ಸೊ ನಮಗೆ ಆ್ಯಾವ್ರೇಜ್ ಮಾಡಿ ಸೊ ಆ್ಯಾವ್ರೇಜ್ ವ್ಯಾಲ್ಯೂ ಕೊಡುತ್ತೆ. ಓಕೆ, ಸೊ ಸಮ್ ಟೋಟಲ್ ವ್ಯಾಲ್ಯೂನ ಎಲ್ಲ ಆ್ಯಡ್ ಮಾಡಿ ಸೊ ನಮಗೆ ವ್ಯಾಲ್ಯೂ ಕೊಡುತ್ತೆ. ಸೊ ನಾವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಸೊ ಜಸ್ಟ್ ಈಗ ನೋಡಿ, ನನಗೊಂದು ಕಾಲಮ್ನ ಇನ್ಸರ್ಟ್ ಮಾಡ್ಬೇಕಂದ್ರೆ ನೀವು ಯಾವ ಕಾಲಮ್ನ ಇನ್ಸರ್ಟ್ ಮಾಡಬೇಕು ಆ ಕಾಲಮ್ನ ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಬರುತ್ತೆ. ಜಸ್ಟ್ ಇನ್ಸರ್ಟ್ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಕಾಲಮ್ ಆ್ಯಡ್ ಆಗುತ್ತೆ. ಸೊ ನಾವು ಇನ್ನೊಂದು ಮೆಥಡಲ್ಲಿ ಹೇಳಿದೆ ನಿಮಗೆ. ಸೊ ಜಸ್ಟ್ ಆ ಸೆಲ್ ಸೆಲೆಕ್ಟ್ ಮಾಡಿ, ಓಕೆ, ನಿಮ್ಮ ಡೇಟಾ ರೇಂಜ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗಿ ಆಟೋ ಸಮ್ ಅಂತ ಇರುತ್ತೆ, ಇಲ್ಲಿ ಹೋಗಿ ಸಮ್ ಕೊಟ್ಟರೆ ಸೊ ನಿಮಗೆ ವ್ಯಾಲ್ಯೂ ಸಿಗುತ್ತೆ, ಆಟೋ ವ್ಯಾಲ್ಯೂ. ಸೊ ಹಾಗೆ ಆ್ಯಾವ್ರೇಜ್ ಜಸ್ಟ್ ಡೇಟಾ ಸೆಲೆಕ್ಟ್ ಮಾಡಿ ಆ್ಯಾವ್ರೇಜ್ ಅಂತ ಕ್ಲಿಕ್ ಮಾಡಿ ಸೊ ನಿಮಗೆ ಆ್ಯಾವ್ರೇಜ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಜಸ್ಟ್ ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ ಇಲ್ಲಿ ಸಮ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸ್ ಅಂತ ಬರುತ್ತೆ. ಜಸ್ಟ್ ಮ್ಯಾಕ್ಸ್ ಕ್ಲಿಕ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂನ ಅಷ್ಟೇ. ಸೊ ನೀವು ಮಿನಿಮಮ್ ವ್ಯಾಲ್ಯೂ ರೇಂಜ್ ಸೆಲೆಕ್ಟ್ ಮಾಡಿ ಟ್ಯಾಬಲ್ಲಿ ಹೋಗಿ ಮೀನ್ ಸೆಲೆಕ್ಟ್ ಮಾಡಿ ಮಿನಿಮಮ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಹಾಗೆ ಕೌಂಟ್ ರೇಂಜ್ ಸೆಲೆಕ್ಟ್ ಮಾಡಿ, ಓಕೆ, ಕೌಂಟ್ ನಂಬರ್ಸ್ ಅಂತ ಇದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಟೋಟಲ್ ಕೌಂಟ್ ನಂಬರ್ ಸಿಗುತ್ತೆ. ಓಕೆ, ಜಸ್ಟ್ ನಾನು ಡಿಫ್ರೆನ್ಸಿಯೇಷನ್ಗೆ ನಾನು ಕಲರ್ ಕೋಡ್ ಕೊಡ್ತೀನಿ. ಇವಾಗ ನಮಗೆ ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ನಾವು ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ನಾವು ನೋಡಬೇಕು. ಸೊ ಅದು ಹೇಗೆ, ಸಾರಿ, ಸೊ ನಾವು ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಆ ಫಾರ್ಮುಲಾ ಡಿಸ್ಪ್ಲೇ ಆಗುತ್ತೆ ಎಲ್ಲಿ ಟೂಲ್ ಬಾರಲ್ಲಿ. ಸೊ ಸಪೋಸ್ ಇದಂದರೆ ಸೊ ನಮಗೆ ಏನು ಫಾರ್ಮುಲಾ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಓಕೆ, ಈಕ್ವಲ್ ಜಸ್ಟ್ ಫಾರ್ಮುಲಾ ಟೆಕ್ಸ್ಟ್ ಕ್ಲಿಕ್ ಮಾಡಿ, ಓಕೆ, ನಿಮಗೆ ಯಾವ ಫಾರ್ಮುಲಾ ಡಿಸ್ಪ್ಲೇ ಆಗಬೇಕಲ್ಲ ಆ ಸೆಲ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ನಮಗೆ ಈ ರಿಸಲ್ಟ್ ಏನಂದರೆ ಈ ಸಮ್ ವ್ಯಾಲ್ಯೂ 810 ಇದೆಯಲ್ಲ, ಸೊ ಇದಕ್ಕೆ ನಾವು ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ನಮಗೆ ಇಲ್ಲಿ ಟೆಕ್ಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಡೌನ್ ಮಾಡಿದರೆ ಸೊ ನಮಗಿಲ್ಲಿ ಆ್ಯಾವ್ರೇಜ್ಗೆ ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ಫೈಂಡ್ ಔಟ್ ಆಗುತ್ತೆ, ಮತ್ತು ಮ್ಯಾಕ್ಸ್ಗೆ ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ಫೈಂಡ್ ಔಟ್ ಆಗುತ್ತೆ, ಮಿನಿಮಮ್ಗೆ ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ಗೊತ್ತಾಗುತ್ತೆ, ಹಾಗೆ ಕೌಂಟಿಗೆ ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಸ್ವಲ್ಪ ನಾನು ಸ್ಮಾಲ್ ಮಾಡ್ತೀನಿ. ಸೊ ನಾವು ಇದನ್ನ ಇನ್ನೊಂದು ಮೆಥಡಲ್ಲಿ ನಾವು ಚೆಕ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ಫಾರ್ಮುಲಾಸ್ ಹೋಗಿ, ಓಕೆ, ಶೋ ಫಾರ್ಮುಲಾ ಅಂತ ಬರುತ್ತೆ, ಸಾರಿ, ನೋಡಿ ನಮ್ಗೆ ಇಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿವಿ ಅಂತ ಜಸ್ಟ್ ನೀವು ಇಲ್ಲಿ ಶೋ ಫಾರ್ಮುಲಾ ಅಂತ ಕೊಟ್ಟರೆ ಆ ಫಾರ್ಮುಲಾ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಡೈರೆಕ್ಟಾಗಿ ಡಿಸ್ಪ್ಲೇ ಆಗುತ್ತೆ. ಮತ್ತು ನೀವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಯಾವ ಫಾರ್ಮುಲಾ ಯೂಸ್ ಮಾಡಿರಿ ಅಂತ ಸೊ ನೀವು ಚೆಕ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಶೋ ಫಾರ್ಮುಲಾನ ಓಕೆ ರೀಸೆಲೆಕ್ಟ್ ಮಾಡಿದಾಗ ಸೊ ಅದು ನನಗೆ ವ್ಯಾಲ್ಯೂ ಮಾತ್ರ ಸಿಗುತ್ತೆ. ಸಪೋಸ್ ನನಗೆ ಈ ಪರ್ಟಿಕ್ಯುಲರ್ ಆಗಿ ಇದ್ರದ್ದು ನನಗೆ ರಿಸಲ್ಟ್ ಬೇಕಂದರೆ ಜಸ್ಟ್ ಫಾರ್ಮುಲಾಸ್ಗೆ ಹೋಗಿ ಶೋ ಫಾರ್ಮುಲಾ ಕ್ಲಿಕ್ ಮಾಡಿ ಸೊ ನಿಮಗೆ ಇಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿರಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಹಾಗೆ ನೀವು ಈಗ ಒಂದು ಸೆಲ್ ಈಗ ಕಾಲಮ್ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಹಾಗೆ ರೋಸ್ನ ಹೇಗೆ ಆ್ಯಡ್ ಮಾಡೋದು ಜಸ್ಟ್ ಸೆಲೆಕ್ಟ್ ಮಾಡಿ, ಈಗ ನಾನು ರೋ ನಂಬರ್ 3 ಸೆಲೆಕ್ಟ್ ಮಾಡಿದ್ದೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ರೋ ಆ್ಯಡ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ರೋ ಆ್ಯಡ್ ಬೇಕೋ ಅಷ್ಟು ರೋನ ಆ್ಯಡ್ ಮಾಡ್ಬೋದು. ಈಗ ನಾನು ಸಿಂಗಲ್ ಮಾಡಿದೆ, ಸೊ ನನಗೀಗ 2 ರೋಸ್ನ ಆ್ಯಡ್ ಮಾಡಬೇಕು. ಸೊ 2 ರೋಸ್ನ ಸೆಲೆಕ್ಟ್ ಮಾಡಿ ಓಕೆ
ಇನ್ಸರ್ಟ್ ಕೊಟ್ಟರೆ ಸೊ ನನಗೆ 2 ರೋಸ್ ಆ್ಯಡ್ ಆಗುತ್ತೆ. ನೀವೀಗ ಈ ರೋಸ್ನ ಡಿಲೀಟ್ ಮಾಡ್ಬೇಕಂದ್ರೆ ಜಸ್ಟ್ ನಿಮಗೆ ಯಾವ ರೋಸ್ ಡಿಲೀಟ್ ಮಾಡೋಕ್ಕಲ್ಲ ಆ ರೋಸ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಸೊ ನಿಮಗೆ ಏನಾಗುತ್ತೆ, ರೋಸು ಡಿಲೀಟ್ ಆಗುತ್ತೆ. ಇವಾಗ ನಾವು ಫಂಕ್ಷನ್ ಆಯಿತು. ಈಗ ಆಟೋ ಫಿಲ್ ಬಗ್ಗೆ ತಿಳ್ಕೊಳ್ಳೋಣ. ಆಟೋ ಫಿಲ್ ಅಂದರೆ ಏನಂತ ಹೇಳ್ತೀನಿ. ಈಗ ನೋಡಿ, ಒಂದು ಎಕ್ಸಾಂಪಲ್ ಒಂದು ನಂಬರ್ ಕೊಡ್ತೀನಿ. 1 ಅಂತ ನಾನು ನಂಬರ್ ಟೈಪ್ ಮಾಡಿದೆ. ಸೊ ಈ ನಂಬರ್ನ ಜಸ್ಟ್ ನಾನು ಡ್ರ್ಯಾಗ್ ಡೌನ್ ಮಾಡಿದರೆ ಸೊ ಆಲ್ಮೋಸ್ಟು 1 ಅಂತಲೇ ಕಾಪಿ ಆಗುತ್ತೆ. ಸೊ ನಮಗೆ ಅದನ್ನ ಏನು ಮಾಡ್ತಾರೆ, ಕಾಪಿ ಮಾಡಿ ಸೇಮ್ ವ್ಯಾಲ್ಯೂನು ಕೊಡುತ್ತೆ. ಸೊ ಅವಾಗ ನಾನು ಈ ವ್ಯಾಲ್ಯೂನ ಚೇಂಜ್ ಮಾಡಬೇಕು. 1 2 3 4 5 ಅಂತ ಸೀರಿಯಲ್ ಆಗಿ ಕೊಡಬೇಕು. ಅವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ಐಕಾನ್ ಕಾಣುತ್ತೆ, ಅಲ್ಲಿ ಹೋಗಿ ಆಟೋ ಫಿಲ್ ಆಪ್ಷನ್ ಅಂತ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಓಕೆ, ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಫಂಕ್ಷನ್ ಓಪನ್ ಆಗುತ್ತೆ, ಡೀಟೇಲ್ಸು. ಇಲ್ಲಿ ನೀವು ಜಸ್ಟ್ ಫಿಲ್ ಸೀರೀಸ್ ಅಂತ ಕ್ಲಿಕ್ ಮಾಡಿದರೆ ಓಕೆ ಸಾರಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗಾಗುತ್ತೆ ನೋಡಿ. ನಾನು ಟೈಮ್ ತೋರಿಸ್ತೀನಿ, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ಟೆಕ್ಸ್ಟ್ ಜೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗಿ ಜಸ್ಟ್ ನೀವು ಈ ಸೆಲ್ ಸೆಲೆಕ್ಟ್ ಮಾಡಿ. ಓಕೆ, ಜಸ್ಟ್ ಸೆಲೆಕ್ಟ್ ಮಾಡಿ. ಈ ರೀತಿ ನಿಮ್ಗೆ ಆಟೋ ಫಿಲ್ ಆಪ್ಷನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಸೀರೀಸ್ನ ಕ್ಲಿಕ್ ಮಾಡಿದರೆ, ರೈಟ್ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಸೀರೀಸು ಆ್ಯಡ್ ಅಂತ ಬರುತ್ತೆ. ಓಕೆ, ಆಟೋ ಫಿಲ್. ಈಗ ಅದೇ ಹೇಳಿದೆ ನಾನು, ವೀಕ್ ಯಾವಾಗಲೂ ವೀಕ್ಸ್ ಫಸ್ಟ್ ಡೇ ಬಂದು ಸಂಡೇ ಬರುತ್ತೆ. ಸೊ ನಾವು ಸಂಡೇ ಟೈಪ್ ಮಾಡಿ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿದರೆ ನಿಮಗೆ ಅಪ್ ಟು ಮತ್ತೆ ಸಂಡೇ ಆದಮೇಲೆ ಮತ್ತೆ ರಿಟರ್ನ್ ಮಂಡೇ ಟ್ಯೂಸ್ಡೇ ಬರುತ್ತೆ. ಅದೇ ರೀತಿ ಸೇಮ್ ಜನವರಿ. ಸೊ ಇದು ಆದರೂ ಅಷ್ಟೇ ಜಾನ್ನ ಟೈಪ್ ಮಾಡಿದರೆ ಅಪ್ ಟು ಡಿಸೆಂಬರ್ವರೆಗೂ ಸೀರಿಯಲ್ ಆಗಿ ಅದೇ ಬೈ ಡಿಫಾಲ್ಟು ಆಟೋಮೆಟಿಕ್ ಆಗಿ ನಮಗೆ ಮಂತ್ನ ಕೊಡುತ್ತೆ. ಸೊ ಕೊಡ್ತೀನಿ ABC. ಈ ರೀತಿ ಕೊಟ್ಟಾಗ ಜಸ್ಟ್ ನಾವು ಡ್ರ್ಯಾಗ್ ಡೌನ್ ಮಾಡಿದ್ರೆ ABC ಅಂತಲೇ ಇದಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಹೋಗಿ ನಾನು ಆಟೋ ಫಿಲ್ಲು ಇಲ್ಲ. ಸೊ ಯಾಕಂದರೆ ABC ಒಂದು ಟೆಕ್ಸ್ಟಲ್ಲಿದೆ. ಸೊ ಯಾವಾಗಲೂ ಎಕ್ಸೆಲ್ಲು ನಂಬರಲ್ಲಿ ವರ್ಕ್ ಆಗೋದ್ರಿಂದ ಸೊ ನಾವು ಇದನ್ನು ABCನ ಆ್ಯಸ್ ಇಟ್ ಈಸ್ ಟೆಕ್ಸ್ಟ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಮಾರ್ಕ್ಸ್ ರಿಪೋರ್ಟ್ ಇದೆ. ಇದರಲ್ಲಿ ನಾವು ಸ್ಟೂಡೆಂಟ್ಸ್ದು ಟೋಟಲ್ ಮಾರ್ಕರ್ಸು ಮತ್ತು ಅವರ ಟೋಟಲ್ ಪರ್ಸೆಂಟೇಜ್ನ ನಾವು ಇಲ್ಲಿ ಕಂಡುಹಿಡಿಯೋಣ. ಸೊ ಇದು ಭಾಳ ಈಸಿ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಏನಂದರೆ ಫಸ್ಟು ನಾವು ಟೋಟಲ್ ಅಂದರೆ ಫಸ್ಟು ಸಮ್ ಮಾಡಬೇಕು. ಅದಾದಮೇಲೆ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಈಗ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, SUM ಸಮ್ ಜಸ್ಟ್ ಕ್ಲಿಕ್ ಮಾಡಿ ರೇಂಜ್ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ನಾನು ಹೇಳಿದ್ದೀನಿ. ಟೋಟಲ್ ಸ್ಕೋರ್ ಡಿವೈಡೆಡ್ ಬೈ 6 ಸಬ್ಜೆಕ್ಟ್, 1 ಸಬ್ಜೆಕ್ಟಿಗೆ 100 ಅಂದರೆ ಟೋಟಲ್ ನಮಗೆ 600. ಓಕೆ, ಇಂಟು ಇಷ್ಟಿರಲಿ. ಸೊ ಎಂಟರ್ ಮಾಡೋಣ. ನಮಗೀಗ 0.62% ಬಂತು. ಸೊ ಅದನ್ನು ನಾವು ಹೇಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದು, ಈಕ್ವಲ್ ಟು ಸೆಲೆಕ್ಟ್ ಮಾಡಿ ಇಂಟು 100. ಓಕೆ, ಸೊ ನಮಗೆ 62% ಅಂದರೆ ಸ್ಟೂಡೆಂಟ್ ಏದು ರಿಪೋರ್ಟ್ ಬಂತು. ಸೊ ನಾವು ಜಸ್ಟ್ ಇದನ್ನು ಡ್ರ್ಯಾಗ್ ಡೌನ್ ಮಾಡಿದರೆ ನಮಗೆ ಇವ್ರದ್ದು ಟೋಟಲ್ ಸ್ಕೋರ್ ಸಿಗುತ್ತೆ. ಸೊ ಪರ್ಸೆಂಟೇಜ್ ಸಿಗುತ್ತೆ. ಸೊ ಅದನ್ನು ನಾವು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದರೆ ಸೊ ನಮಗೆ 70% 76% ಸಿಗುತ್ತೆ. ಸೊ ಇವಾಗ ನಮಗಿದು ನಮಗೆ ನಂಬರ್ ಆಫ್ ಡಿಜಿಟ್ಸಲ್ಲಿದೆ. ಆಫ್ಟರ್
56 ಪಾಯಿಂಟ್ ಸಮಥಿಂಗ್. ಸೊ ಅದನ್ನು ನಾವು ಆ ಡಿಜಿಟ್ನ ಡಿಕ್ರೀಸ್ ಡೆಸಿಮಲ್ ಕೊಟ್ಟರೆ ಸೊ ನಮಗೆ ಆ ವ್ಯಾಲ್ಯೂ ಏನು ಡಿಜಿಟ್ ಕಡಿಮೆ ಆಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಸೊ ನನಗೆ ಈ ರೀತಿ 2 ವ್ಯಾಲ್ಯೂಸಲ್ಲಿ ಸಾಕು. ಸೊ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿದರೆ ನಮಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ.